ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ ಬಂದು 6ನೇ ಅಧ್ಯಾಯ, ಈ 7ನೇ ಕ್ಲಾಸಲ್ಲಿ ಏನು ಬರುತ್ತಲ್ಲ 6ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ನೋಡೋಣ. ಪಾಠದ ಪರಿಚಯ ಒಂದಿಷ್ಟು ನೋಡ್ಕೊಂಡು ಬಿಡೋಣ, ಯಾಕಂದರೆ ಕೆಲವೊಂದು ಸಾರಿ ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು 1600ರಿಂದ 1757 ತನಕ ಕೇವಲ ಒಂದು ವ್ಯಾಪಾರಿ ಕಂಪನಿಯಾಗಿತ್ತು. 1757 ತನಕನೂ ಕೇವಲ ಒಂದು ವ್ಯಾಪಾರಿ ಕಂಪನಿಯಾಗಿರುತ್ತೆ. ಯಾವಾಗ 1757ರಲ್ಲಿ ಪ್ಲಾಸಿ ಕದನ ಆಗುತ್ತಲ್ಲ, ಅದಾದಮೇಲೆ ಇವರೇನು ಮಾಡ್ತಾರೆ, ಆಡಳಿತಾತ್ಮಕ ವ್ಯವಹಾರಗಳಲ್ಲೂ ಸಹ ಇವರು ತಲೆದೂರ್ತಾರೆ. ವ್ಯಾಪಾರಿ ಹಿತಾಸಕ್ತಿಯನ್ನು ಹೊತ್ತು ಬಂದ ಬ್ರಿಟಿಷರು ಕ್ರಮೇಣ ರಾಜಕೀಯ ಆಸಕ್ತಿಯನ್ನು ಬೆಳೆಸಿಕೊಂಡರು. ಆರಂಭದಲ್ಲಿ ಭಾರತದ ವಿವಿಧ ರಾಜಕೀಯ ಶಕ್ತಿಗಳಿಗೆ ಮನವಿಗಳನ್ನು ಸಲ್ಲಿಸುತ್ತಾ ತಮ್ಮ ವ್ಯಾಪಾರಿ ಹಿತಾಸಕ್ತಿಯನ್ನು ಹೆಚ್ಚಿಸಿಕೊಂಡರು. ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಇಲ್ಲಿ ನಮಗೆ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಥಾಮಸ್ ಮನ್ರೋ ಬಂದು ಏನು ಮಾಡ್ತಾರೆ, ಜಹಾಂಗೀರನ ಆಸ್ಥಾನಕ್ಕೆ ಬಂದು ಅನುಮತಿಯನ್ನು ತಗೊತಾರಲ್ಲ. ಎಷ್ಟರಲ್ಲಿ ಅಂತಂದರೆ ಅದು 1615ರಲ್ಲಿ ಅನ್ನೋದನ್ನು ನೆನಪಲ್ಲಿರಲಿ. ಈ ಥಾಮಸ್ ರೋ ಏನು ಮಾಡ್ತಾರೆ, 1615ರಲ್ಲಿ ಈ ಜಹಾಂಗೀರನ ಆಸ್ಥಾನಕ್ಕೆ ಬಂದು ನಮಗೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡಿ ಅಂತೇಳಿ ಅನುಮತಿಯನ್ನು ಪಡಿತಾರೆ. ಅದೇ ರೀತಿಯಾಗಿ ಇವ್ರೇನು ಮಾಡ್ತಾರೆ, ಸೂರತ್ನಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸೂರತ್ನಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಪಡಿತಾರಲ್ಲ, ಹಾಗಾಗಿ ಸೂರತ್ನಲ್ಲಿ ತಮ್ಮ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಅಂದರೆ ಈ ರೀತಿಯಾಗಿ ಅವರು ವ್ಯಾಪಾರ ಹಿತಾಸಕ್ತಿಯನ್ನು ಹೆಚ್ಚಿಸಿಕೊಂಡು ಬರ್ತಾ ಇರ್ತಾರೆ. ಅಂದರೆ ಕೆಲವು ಎಲ್ಲ ರಾಜಕೀಯ ಈ ಆಸ್ಥಾನಕ್ಕೆ ಹೋಗಿ ಏನು ಮನವಿ ಮಾಡ್ಕೊತಿರ್ತಾರಲ್ಲ, ಬಟ್ ಅದನ್ನು ಬಿಟ್ಟು ಈ 1757ರ ನಂತರ ಇವ್ರೇನು ಮಾಡ್ತಾರೆ, ಹಂತವಾಗಿ ರಾಜಕೀಯ ಶಕ್ತಿಯಾಗಿ ಪ್ರಾಬಲ್ಯಕ್ಕೆ ಬರ್ತಾರೆ. ಕ್ರಮೇಣ ಅವರು ಮನವಿ ಸೂತ್ರಗಳ ಬದಲಿಗೆ ಯುದ್ಧ ಸೂತ್ರವನ್ನು ಅಳವಡಿಸಿಕೊಂಡ್ರು. ಅಂದರೆ ಬರ್ತಾ ಏನು ಮಾಡ್ತಾರೆ, ಬಲಿಷ್ಠರಾಗಿ ಇವ್ರು ಏನು ಮಾಡ್ತಾರೆ, ಯುದ್ಧ ಸೂತ್ರವನ್ನು ಅಳವಡಿಸ್ಕೊತಾರೆ. ಅಂದರೆ ಯುದ್ಧ ಮಾಡಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊತಾರೆ. ಇದರಿಂದ ರಾಜಕೀಯ ಬಲಾಢ್ಯರಾದರು. ಯುದ್ಧಗಳಿಂದ ಪಡೆದ ಭಾರತವನ್ನು ಬೌದ್ಧಿಕವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವ ದೂರಗಾಮಿ ಉಪಾಯಗಳನ್ನು ಇವರು ರೂಪಿಸಿದರು. ಅಂದರೆ ಬೌದ್ಧಿಕವಾಗಿ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಬೇಕಂತ ಬಹಳಷ್ಟು ಉಪಾಯಗಳನ್ನು ಇವರು ರೂಪಿಸ್ತಾರೆ. ಅವರ ದೂರಗಾಮಿ ಕನಸನ್ನು ಈಡೇರಿಸಿಕೊಳ್ಳಲು ಆಡಳಿತದ ಸುಧಾರಣೆಗಳನ್ನು ಒಂದು ಸಾಧನ ಮಾರ್ಗವಾಗಿ ಬಳಸಿಕೊಂಡರು. ರಾಜಕೀಯ, ಅರ್ಥವ್ಯವಸ್ಥೆ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿವಿಧ ಕಾನೂನುಗಳನ್ನು ಜಾರಿಗೊಳಿಸಿದರು. ರಾಜಕೀಯ ವಿಷಯದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನನ್ನು ರೂಪಿಸ್ತಾರೆ. ಅರ್ಥವ್ಯವಸ್ಥೆಯಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ರೂಪಿಸ್ತಾರೆ. ಅದೇ ರೀತಿಯಾಗಿ ಸಾಮಾಜಿಕ ಕ್ಷೇತ್ರಗಳಲ್ಲೂ ವಿವಿಧ ಕಾನೂನುಗಳನ್ನು ಜಾರಿಗೆ ತಗೊಂಡು ಬಂದು ತಮ್ಮ ರಾಜಕೀಯ ಶಕ್ತಿಯನ್ನು ಬಲಾಢ್ಯಪಡಿಸ್ಕೊತಾರೆ. ತಮ್ಮ ಬಹುಮುಖಿ ಹಿತಾಸಕ್ತಿಗೆ ಅವರ ಲೆಕ್ಕಾಚಾರವಾಗಿತ್ತು. ಆದರೆ ಜಾರಿಗೆ ಬಂದ ಕಾನೂನುಗಳನ್ನು ಸುಧಾರಣೆ ಎಂದು ಕರೆದರು. ಈಗ ಅವರೇನು ಕಾನೂನುಗಳನ್ನು ಜಾರಿಗೆ ತಂದಿರ್ತಾರಲ್ಲ, ಅವುಗಳನ್ನು ಜನರು ವಿರೋಧ ವ್ಯಕ್ತಪಡಿಸ್ತಾರಲ್ಲ, ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಇವು ಕಾನೂನಲ್ಲ ಸುಧಾರಣೆಗಳು ಅಂತ ಹೇಳ್ತಾರೆ. ಆರಂಭದಲ್ಲಿ ಭಾರತೀಯರು ಹಾಗೆಯೇ ನಂಬತೊಡಗಿದರು. ಅವರು ಜಾರಿಗೊಳಿಸಿದ ಸುಧಾರಣೆಗಳಿಂದ ಭಾರತೀಯ ಸಮಾಜದ ಮೇಲೆ ಒಳ್ಳೆಯ ಪರಿಣಾಮಗಳಾಗಿದ್ದರೆ ಅದು ಆಕಸ್ಮಿಕ ಎಂದು ನಾವು ಭಾವಿಸಬಹುದು. ಈ ಅಧ್ಯಾಯದಲ್ಲಿ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ 4 ಕ್ಷೇತ್ರಗಳಲ್ಲಿ ವಿವೇಚನೆ ನಡೆಸಲಾಗಿದೆ. ಕಂದಾಯ, ಇಂಗ್ಲಿಷ್ ಶಿಕ್ಷಣ, ಆರ್ಥಿಕ ಪ್ರಭಾವ ಮತ್ತು ಶಾಸನಾತ್ಮಕ ಬೆಳವಣಿಗೆ ಇವೇ ಈ 4 ಕ್ಷೇತ್ರಗಳು. ಇವೇನು ಮಾಡ್ತಾರೆ, 4 ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ತಂದಿದ್ದೀವಿ ಅಂತ ಇವ್ರು ಹೇಳ್ತಾರಲ್ಲ, ಆ 4 ಕ್ಷೇತ್ರಗಳ ಬಗ್ಗೆ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಇವ್ರ ಬಗ್ಗೆನೇ ಈ ಕ್ಲಾಸಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇಷ್ಟೊತ್ತು ಪಾಠದ ಪರಿಚಯನೇ ಆಯಿತು, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಭೂಕಂದಾಯ ನೀತಿ. ಒಂದು ನಿಗದಿತ ಪ್ರಮಾಣದ ಆದಾಯವು ಸರ್ಕಾರದ ಖಜಾನೆಗೆ ಬರುವಂತೆ ಮಾಡುವುದಕ್ಕಾಗಿ ಬ್ರಿಟಿಷರು ಭೂಕಂದಾಯ ನೀತಿಗಳನ್ನು ಜಾರಿಗೆ ತಂದರು. ಅಂದರೆ ನೀವು ಒಂದಿಷ್ಟು ಎಸ್ಟಿಮೇಟ್ ಹಾಕಿರ್ತಾರೆ ಅವರು, ಇಷ್ಟು ಆದಾಯ ನಮ್ಮ ಖಜಾನೆಗೆ ಬರಬೇಕು, ನಮ್ಗೆ ಏನೋ ಭಂಡಾರ ತುಂಬಬೇಕು ಅಂತ ಇವರು ಒಂದಿಷ್ಟು ಎಸ್ಟಿಮೇಟ್ ಹಾಕೊಂಡಿರ್ತಾರಲ್ಲ, ಅದಕ್ಕಾಗಿ ಇವ್ರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಭೂಕಂದಾಯ ನೀತಿಗಳನ್ನು ಜಾರಿಗೆ ತಗೊಂಡು ಬರ್ತಾರೆ. ಅಲ್ಲದೆ ಭಾರತದಲ್ಲಿ ಯುದ್ಧಗಳ ವೆಚ್ಚವನ್ನು ತುಂಬುವುದಕ್ಕಾಗಿ
ಕೈತುಂಬ ಸಂಬಳ ಪಡೆಯುತ್ತಿದ್ದ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳ ವೇತನಕ್ಕಾಗಿ ಹಾಗೂ ಇತರೆ ಉದ್ದೇಶಗಳಿಗಾಗಿ ಕಂಪನಿಗೆ ಅಗಾಧ ಹಣಕಾಸಿನ ಅವಶ್ಯಕತೆ ಇತ್ತು. ನೋಡಿ, ಭಾರತದಲ್ಲಿ ಅವರೇನು ಯುದ್ಧ ಮಾಡ್ತಾ ಇದ್ರಲ್ಲ, ಆ ಯುದ್ಧಗಳ ವೆಚ್ಚವನ್ನ ಭರಿಸೋದಕ್ಕೆ, ಆಮೇಲೆ ಕೈತುಂಬ ಸಂಬಳ ಪಡೆಯುತ್ತಿದ್ದ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳು ಅವರಲ್ಲಿ ಇರ್ತಾರೆ. ಅವ್ರಿಗೇನಾಗುತ್ತೆ, ಯಥೇಚ್ಛವಾಗಿ ಸಂಬಳ ಕೊಡಬೇಕಾಗುತ್ತೆ. ಅಂತಹ ಸಂಬಳ ಪಡಿತಕ್ಕಂಥ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳಿರ್ತಾರೆ ಮತ್ತು ಇತರ ಉದ್ದೇಶಗಳಿಗಾಗಿ ಕಂಪನಿಗೆ ಅಗಾಧ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಹಣ ಬೇಕಾಗಿರುತ್ತೆ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ವಿವಿಧ ರೀತಿಯ ಭೂಕಂದಾಯ ನೀತಿಗಳನ್ನ ಜಾರಿಗೆ ತರ್ತಾರೆ. ಅದಕ್ಕಾಗಿ ಕಂಪನಿಯು ಭಾರತದ ರೈತರಿಂದ ದುಬಾರಿಯಾದ ಭೂಕಂದಾಯವನ್ನ ವಸೂಲು ಮಾಡಲಾರಂಭಿಸಿತು. ತಮ್ಮ ಒಂದು ಹಿತಾಸಕ್ತಿಗಾಗಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಭೂಕಂದಾಯವನ್ನ ತಂದು ಅದನ್ನ ರೈತರ ಮೇಲೆ ಹೇರಿ ಅದನ್ನ ಕಠಿಣವಾಗಿ ವಸೂಲಿ ಮಾಡ್ತಾ ಇರ್ತಾರೆ ರೈತರಿಂದ. ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ತನ್ನ ಅಧಿಕಾರಾವಧಿಯಲ್ಲಿ ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದರು. ನೋಡಿ, ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದ ಗವರ್ನರ್ ಯಾರು ಅಂತ ಕೇಳ್ತಾರೆ. ಅದು ವಾರನ್ ಹೇಸ್ಟಿಂಗ್. ನೋಡಿ, ವಾರನ್ ಹೇಸ್ಟಿಂಗ್ ಈ ಹರಾಜು ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಹರಾಜಿನ ವೇಳೆ ಜಮೀನ್ದಾರರು ಪರಸ್ಪರ ಪೈಪೋಟಿಯಿಂದ ಹೆಚ್ಚು ಮೊತ್ತದ ಕಂದಾಯ ಕೊಡಲು ಒಪ್ಪಿದರೂ ನಂತರ ವಸೂಲಿಯಲ್ಲಿ ವಿಫಲರಾಗುತ್ತಿದ್ದರು. ಹರಾಜು ಮಾಡೋ ಟೈಮಲ್ಲಿ ಈ ಪರಸ್ಪರ ಪೈಪೋಟಿಯಿಂದ ಏನ್ ಮಾಡ್ತಾರೆ, ಒಬ್ಬನು 1000 ಅಂದ್ರೆ ಇನ್ನೊಬ್ಬನು 1500, 2000 ಈ ತರ ಹೆಚ್ಚಿಗೆ ಹೇಳಿ ಹರಾಜು ಮಾಡ್ತಾ ಇರ್ತಾರಲ್ಲ, ಆ ರೀತಿ ಒಪ್ಕೊಂಡ್ರು ಸಹ ವಸೂಲು ಮಾಡೋ ಟೈಮಲ್ಲಿ ಅವ್ರೇನ್ ಮಾಡ್ತಾರೆ, ವಿಫಲರಾಗ್ತಾರೆ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಏನೋ ಜೋಶಲ್ಲಿ ಜಾಸ್ತಿ ಹೇಳ್ಬಿಟ್ಟಿರ್ತಾರೆ, ಅದನ್ನ ವಸೂಲಿ ಮಾಡ್ಬೇಕಲ್ಲ ಆಮೇಲೆ, ಆವಾಗ ಅವರಿಗೆ ಕಷ್ಟ ಆಗುತ್ತೆ ಕೊಡೋದಿಕ್ಕೆ. ಹೀಗೆ ಕಂದಾಯದ ಪ್ರಮಾಣವು ಏರುಪೇರಾಗ್ತಾ ಇತ್ತು. ತಮ್ಮ ಸಮಸ್ಯೆಗೆ ಪರಿಹಾರವಾಗಿ ಬ್ರಿಟಿಷರು ಇನ್ನಿತರ 3 ರೀತಿಯ ಕಂದಾಯ ಪದ್ಧತಿಗಳನ್ನ ಜಾರಿಗೆ ತಂದರು. ಇದೇನಷ್ಟು ಕೆಲಸ ಮಾಡ್ತಾ ಇಲ್ಲ, ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ಕೊಂಡು ಇವ್ರೇನ್ ಮಾಡ್ತಾರೆ, ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಸಲುವಾಗಿ ಇನ್ನ 3 ರೀತಿಯ ಕಂದಾಯಗಳನ್ನ ಜಾರಿಗೆ ತರ್ತಾರೆ. ಅದ್ಯಾವ್ದಂದ್ರೆ ಖಾಯಂ ಜಮೀನ್ದಾರಿ ಪದ್ಧತಿ. ನೋಡಿ, ಇದು TETಗೆ ಎಷ್ಟು ಸರಿ ಕೇಳಿದಾರೆ ಅಂದ್ರೆ ಲೆಕ್ಕನೇ ಇಲ್ಲ. ನೀವು ಒಂದ್ಸರಿ TET ಕ್ವಶನ್ ಪೇಪರ್ನ ತೆಗೆದು ನೋಡಿ. ಇದರಿಂದ ವಿವಿಧ ರೀತಿಯಲ್ಲಿ ಕೇಳಿದ್ದಾರೆ ಕ್ವಶನ್. ಇದು ಜಮೀನ್ದಾರಿ ಪದ್ಧತಿ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. 1793ರಲ್ಲಿ ಜಾರಿಗೆ ಬರುತ್ತೆ. ಯಾರು ಜಾರಿಗೊಳಿಸಿದರು ಅಂತಾನು ಕೇಳಿದ್ದಾರೆ. ಇದು ಜಾರಿಗೊಳಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೊಳಿಸ್ತಾರೆ. ಎಲ್ಲಿ ಅಂತಾನು ಕೇಳಿದ್ದಾರೆ. ನೋಡಿ, ಇದು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾಗಳಲ್ಲಿ ಈ ಭೂಕಂದಾಯವನ್ನ ಖಾಯಂ ನೆಲೆಯಲ್ಲಿ ನಿಗದಿಪಡಿಸಲು ನಿರ್ಧರಿಸಿದನು. ಕಂದಾಯ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಅವನು ಜಮೀನ್ದಾರರೊಡನೆ ಮಾಡಿಕೊಂಡ ಒಪ್ಪಂದವನ್ನ ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತಾರೆ. ನೋಡಿ, ಕಂದಾಯ ಸಂಗ್ರಹಣ ಮಾಡೋ ಸಲುವಾಗಿ ಅಲ್ಲಿ ಆ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಜಮೀನ್ದಾರರ ಜೊತೆಗೆ ಇವ್ರೇನ್ ಮಾಡ್ತಾನೆ, ಇವನು ಒಪ್ಪಂದ ಮಾಡ್ಕೊಂತಾನೆ. ಅಂದ್ರೆ ಇಷ್ಟು ಕಂದಾಯ ನಮ್ಮ ಖಜಾನೆಗೆ ಬರಬೇಕು, ನಮಗೆ ಇಷ್ಟು ಈ ಪ್ರಾಂತ್ಯದಿಂದ ಇಷ್ಟು ದುಡ್ಡು ನಮಗೆ ಬರಬೇಕು ಕಂದಾಯ ರೂಪದಲ್ಲಿ ಅಂತ ಆ ಜಮೀನ್ದಾರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಇದು ಏನ್ ಮಾಡುತ್ತೆ, ಇನ್ನೊಂದು ರೀತಿಯಲ್ಲಿ ಈ ರೈತರನ್ನ ಶೋಷಣೆಗೆ ಒಳಗಾಗುವಂತ ಮಾಡೋ ಒಂದು ಅನಿಷ್ಟವಾದ ಪದ್ಧತಿಯಾಗಿರುತ್ತೆ. ಈ ಜಮೀನ್ದಾರರು ನಮ್ಮ ಭಾರತೀಯರೇ ಆಗಿರ್ತಾರಲ್ಲ, ಅದೇ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಅತಿ ಆಸೆಗಾಗಿ ರೈತರ ಮೇಲೆ ಹೆಚ್ಚು ಕಂದಾಯವನ್ನ ಹೂಡ್ತಾರೆ. ಹಾಗೆ ಬಹಳ ಕಠಿಣ ಪದ್ಧತಿಯಿಂದ ಅವರಿಗೆ ಶೋಷಣೆಗೆ ಒಳಪಡಿಸಿ ಆ ಕಂದಾಯವನ್ನ ಕಟ್ಟುನಿಟ್ಟಾಗಿ ವಸೂಲಿ ಮಾಡ್ತಾ ಇರ್ತಾರೆ. ನಮ್ಮ ಭಾರತೀಯರೇ ಅಂದ್ರೆ ಅದೇ ಪ್ರಾಂತ್ಯದವರನ್ನೇ ಹಿಂಸೆಗೆ ಒಳಪಡಿಸುವ ಪದ್ಧತಿಯನ್ನ ಇವರು ಜಾರಿಗೆ ತರ್ತಾರೆ ಇಂಗ್ಲಿಷರು. ಖಾಯಂ ಜಮೀನ್ದಾರಿ ಪದ್ಧತಿಯಡಿಯಲ್ಲಿ ಜಮೀನ್ದಾರರು ಬ್ರಿಟಿಷ್ ಸರ್ಕಾರದ ಏಜೆಂಟರಂತೆ ಕಾರ್ಯನಿರ್ವಹಿಸಿದರು. ನೋಡಿ, ಖಾಯಂ ಜಮೀನ್ದಾರಿ ಪದ್ಧತಿಯಡಿಯಲ್ಲಿ ಈ ಜಮೀನ್ದಾರರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಬ್ರಿಟಿಷರ ಏಜೆಂಟ್ಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ನೋಡಿ, ಇವರು ಜಮೀನ್ದಾರರು ಕಟ್ಟುನಿಟ್ಟಾಗಿ ಕಂದಾಯವನ್ನ ವಸೂಲಿ ಮಾಡಿದ್ರೆ ಅವರಿಗೆ ಏನೋ ಕಾಣಿಕೆ ರೂಪದಲ್ಲಿ ಇಲ್ಲ ಏನೋ ಬಕ್ಷಿಸ್ ರೂಪದಲ್ಲಿ ಇಲ್ಲ ನೀವು ಚೆನ್ನಾಗಿ ಕಂದಾಯವನ್ನ ವಸೂಲಿ ಮಾಡಿದಿರಿ ಅಂತ ಖುಷಿಯಾಗಿ ಈ ಎಕ್ಸ್ಟ್ರಾ ಹಣ ಕೊಡ್ತಾ ಇರ್ತಾರಲ್ಲ, ಹಂಗಾಗಿ ಇವ್ರು ಏನ್ ಮಾಡ್ತಾರೆ, ಅದಕ್ಕೆ ಆಸೆ ಬಿದ್ದು ರೈತರನ್ನ ಶೋಷಣೆಗೆ ಒಳಗಾಗೋ ತರ ಮಾಡ್ತಾರೆ. ಕಂಪನಿಯ ಗೇಣಿ ಪಾಲು
ಕಾಯಮಾಗಿ ನಿಗದಿಯಾಗಿತ್ತು. ಈ ಗೇಣಿ ಪಾಲು ಇರುತ್ತಲ್ಲ, ಇದೇನಾಗುತ್ತೆ, ಕಾಯಮಾಗಿ ನಿಗದಿ ಮಾಡ್ತಾರೆ. ಆದುದರಿಂದ ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಮಾಣದ ಆದಾಯ ಬರುವಂತಾಯಿತು. ನೋಡಿ, ಜಮೀನ್ದಾರರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರಿಂದ ಏನಾಗುತ್ತೆ, ಆದಾಯ ನಿರ್ದಿಷ್ಟ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ ಇವರು ಬ್ರಿಟಿಷರಿಗೆ. ಕಂದಾಯ ವಸೂಲಿಗಾಗಿ ಸರ್ಕಾರ ಮಾಡುವ ವೆಚ್ಚ ಕಡಿಮೆಯಾಯಿತು. ಭೂಮಾಲೀಕರಾದ ಪ್ರಬಲ ಜಮೀನ್ದಾರರು ಅನೇಕ ಕಠಿಣ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಬೆಂಬಲ ನೀಡಿದರು. ನೋಡಿ, ಇವರೇ ಏನ್ ಮಾಡ್ತಾರೆ, ಈ ಬ್ರಿಟಿಷ್ ಸರ್ಕಾರಕ್ಕೆ ಬೆಂಬಲವನ್ನ ನೀಡ್ತಾರೆ. ತಮ್ಮ ರೈತರಿಗೆ ಇವರು ಬೆಂಬಲ ನೀಡೋದಿಲ್ಲ. ಯಾಕಂದ್ರೆ ದುಡ್ಡು ಕೊಡ್ತಾ ಇರೋದು ಬ್ರಿಟಿಷರಲ್ಲ. ಹಂಗಾಗಿ ಇವ್ರು ಏನ್ ಮಾಡ್ತಾರೆ, ಅತಿ ಆಸೆಗಾಗಿ ಕಠಿಣ ಸಂದರ್ಭಗಳಲ್ಲೂ ಸಹ ಅವರಿಗೆ ಹೆಲ್ಪ್ ಅನ್ನ ಮಾಡ್ತಾ ಇರ್ತಾರೆ. ತಮ್ಮನ್ನು ಬೆಂಬಲಿಸಲು ಮತ್ತು ಸಮರ್ಥಿಸಲು ಇಂತಹ ಅನೇಕ ಹೊಸ ಮಾರ್ಗಗಳನ್ನ ಬ್ರಿಟಿಷರು ಸೃಷ್ಟಿ ಮಾಡಿದರು. ಅವರಿಗೆ ಈ ಜಮೀನ್ದಾರರು ಬೆಂಬಲಿಸಬೇಕು, ಆಮೇಲೆ ಇತರರು ಶ್ರೀಮಂತ ವ್ಯಕ್ತಿಗಳು ಅವರಿಗೆ ಸಮರ್ಥನೆ ಮಾಡ್ಕೋಬೇಕು ಅಂತ ಏನ್ ಮಾಡ್ತಾರೆ ಇವರು, ಇಂತಹ ಅನೇಕ ಹೊಸ ಹೊಸ ಮಾರ್ಗಗಳನ್ನ ಸೃಷ್ಟಿ ಮಾಡ್ತಾರೆ ಬ್ರಿಟಿಷರು. ನೋಡಿ, ಇನ್ನೊಂದು ಶೋಷಣೀಯವಾದ ಅಮಾನುಷವಾದ ಪದ್ಧತಿ ಅಂದ್ರೆ ಇದು ನೋಡಿ, ರೈತವಾರಿ ಪದ್ಧತಿ ನೆಕ್ಸ್ಟ್ ಬರುತ್ತೆ. ಇದರಿಂದ ರೈತರ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಏನು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಧಿಕವಾದ ಕಂದಾಯ ಸಂಗ್ರಹಿಸುವ ಮೂಲಕ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದರು. ನೋಡಿ, ಇವ್ರೇನ್ ಮಾಡ್ತಾರೆ, ಇವರು ಕೃಷಿಕರು ಬಡವರು ಇರ್ತಾರಲ್ಲ, ಒಂದೊಂದ್ಸರಿ ಕೃಷಿನಲ್ಲಿ ಹೆಚ್ಚು ಲಾಭ ಬರುತ್ತೆ, ಒಂದೊಂದ್ಸರಿ ಬರೋದಲ್ಲಿ. ಪ್ರೆಸೆಂಟ್ ನೋಡಿ, ಮಳೆ ಚೆನ್ನಾಗಾದ್ರೆ ಮಾತ್ರ ಅಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ. ಬಟ್ ಆ ಕಾಲದಲ್ಲಿ ಏನಾಗಿರುತ್ತೆ, ಇದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ಅಲ್ಲಿ ಕೃಷಿನ ಮಾಡೋದು. ಅಂತ ಸಂದರ್ಭದಲ್ಲೂ ಸಹ ಇವ್ರೇನ್ ಮಾಡ್ತಾರೆ, ಜಮೀನ್ದಾರರು ಕಂದಾಯ ಸಂಗ್ರಹ ಮಾಡೋ ಸಲುವಾಗಿ ಕೃಷಿಕರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ. ಭೂ ಮಾಲೀಕರು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಲಿಲ್ಲ. ಭೂ ಮಾಲೀಕರು ಏನ್ ಮಾಡ್ತಾರೆ, ಕೃಷಿ ಉತ್ಪಾದನೆ ಹೆಚ್ಚು ಮಾಡಬೇಕು ಅಂತ ಇವ್ರು ಆಸಕ್ತಿ ವಹಿಸೋದಿಲ್ಲ. ಜಸ್ಟ್ ಕಂದಾಯ ಸಂಗ್ರಹಣೆ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಮಾತ್ರ ಇವ್ರ ತಲೆಯಲ್ಲಿ ಇರುತ್ತೆ. ಬೆಳೆ ನಾಶವಾಗಿದ್ದರೂ ರೈತರ ಗೇಣಿಯನ್ನು ಪಾವತಿಸಬೇಕಿತ್ತು. ಒಟ್ಟಿನಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಕೃಷಿ ರಂಗ ಕುಸಿಯಿತು. ಈಗ ಕೃಷಿ ಇಳುವರಿ ಜಾಸ್ತಿ ಬರಲಿಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಆ ಟೈಮಲ್ಲೂ ಸಹ ಇವ್ರೇನ್ ಮಾಡ್ತಾರೆ, ಕಂದಾಯ ಕೊಡೋದ್ರಿಂದ ಮುಕ್ತಿ ಕೊಡೋದಿಲ್ಲ. ಅಂದ್ರೆ ಇರ್ಲಿ ಬಿಡಿ, ಈ ಸರಿ ಲಾಭ ಬಂದಿಲ್ಲಲ್ಲ, ನೆಕ್ಸ್ಟ್ ಸರಿ ಕೊಡಿ ಅಂತ ಈ ತರ ಎಲ್ಲ ಅಲ್ಲಿ ಕನ್ಸೆಷನ್ ಇರೋದಿಲ್ಲ. ಯಾವುದೇ ರೀತಿಯಾದ ಕನ್ಸೆಷನ್ ಇರ್ಲಾರ್ದೇನೆ ಅವರು ಇದು ಕಂದಾಯವನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಅಲ್ಲಿ ರೈತರಿಗಿರುತ್ತೆ. ಇದೇನಾಗುತ್ತೆ, ಒಟ್ಟಿನಲ್ಲಿ ಇದೇನಾಗುತ್ತೆ, ಕಾಯಂ ಜಮೀನ್ದಾರಿ ಪದ್ಧತಿ ಕೃಷಿ ರಂಗ ಕುಸಿಯೋ ಹಾಗೆ ಮಾಡುತ್ತೆ. ನೋಡಿ, ಈ ತರ ಹಿಂಟ್ ಕೊಡ್ಬೋದು. ಈ ಜಮೀನ್ದಾರಿ ಪದ್ಧತಿಯಿಂದಾದ ಪರಿಣಾಮ ಏನು, ರೈತರ ಮೇಲೆ ಯಾವ ರೀತಿಯಾಗ ಪರಿಣಾಮ ಬೀರಿತು ಅಂತ ಈ ಶಾರ್ಟ್ ನೋಟಲ್ಲಿ ಈ ತರ ಕೊಡ್ಬೋದು. ಕೃಷಿ ರಂಗ ಕುಸಿಯಿತು, ಆಮೇಲೆ ರೈತರ ಮೇಲೆ ದಬ್ಬಾಳಿಕೆ ನಡೆಸಿದರು, ಈ ತರ ಕೊಡಬಹುದು. ನೋಡಿ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ. ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಕ್ಲಾಸು. ಸೊ ಚೆನ್ನಾಗಿ ನೋಡ್ರಿ. ತಮ್ಮ ಕೈಗಾರಿಕೆಗಳಿಗೆ ಬೇಕಾದ ವಾಣಿಜ್ಯ ಬೆಳೆಗಳನ್ನ ಬೆಳೆಯಲು ರೈತರನ್ನ ಒತ್ತಾಯಿಸುವ ಮೂಲಕ ರೈತರನ್ನು ಮತ್ತಷ್ಟು ಬಡವರನ್ನಾಗಿಸಿದರು. ಈ ಲಾಭ ಬರ್ತಕ್ಕಂಥ ಬೆಳೆಗಳನ್ನೇ ಬೆಳಿಬೇಕು ಅಂತೇಳಿ ರೈತರನ್ನ ಒತ್ತಾಯ ಮಾಡ್ತಾರೆ. ಲಾಭ ಬರ್ತಕ್ಕಂಥ ಯಾವುದು, ಈ ಹತ್ತಿ ಆಗಿರ್ಬೋದು, ಕಬ್ಬು, ತಂಬಾಕು, ಇಂಥವುಗಳನ್ನ ಇವರು ನೀಲಿ ಬೆಳೆ, ಈ ತರ ಬೆಳೆಗಳನ್ನ ಬೆಳೆಯೋದಕ್ಕೆ ಒತ್ತಾಯ ಮಾಡ್ತಾರೆ ರೈತರಿಗೆ. ಆದ್ರೆ ಏನು ಆಹಾರ ಧಾನ್ಯಗಳನ್ನ ಬೆಳೆಯೋದ್ರಿಂದ ಅಲ್ಲಿ ಜನರ ಹಸುನ ನೀಗಿಸ್ಬೋದು, ಬಡತನನ ಹೋಗಿಸ್ಬೋದು ಅನ್ನೋದು ಇವ್ರ ಲೆಕ್ಕ ಇರೋದಿಲ್ಲ. ಜಸ್ಟ್ ದುಡ್ಡು ಬರಬೇಕು ಅಷ್ಟೇ ಅನ್ನೋದು ಈ ಬ್ರಿಟಿಷರ್ ಮೈಂಡ್ ಅಲ್ಲಿ ಇರುತ್ತೆ. ಹಾಗಾಗಿ ರೈತರಿಗೆ ಏನು ಜಾಸ್ತಿ ಆದಾಯ ಬರ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದಕ್ಕೆ ಒತ್ತಾಯ ಮಾಡ್ತಾರೆ. ಇದೇನಾಗುತ್ತೆ, ರೈತರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡುತ್ತೆ. ಈ ಲಾಭ ಬಂದಿರೋದೇನು ರೈತರಿಗೆ ಕೊಡೋದಿಲ್ಲ, ಅದು ತಾವು ತಗೊಂತಾರಲ್ಲ. ಹಾಗಾಗಿ ರೈತರು ಏನ್ ಮಾಡ್ತಾರೆ, ಇನ್ನಷ್ಟು ಬಡವರಾಗ್ಬಿಡ್ತಾರೆ. ಈ ಕಾರಣದಿಂದ ಜೀತ ಪದ್ಧತಿ ತೀವ್ರವಾಗಿ ಬೆಳೆಯಿತು. ಮತ್ತೆ ಏನಾದ್ರೂ ಈಗ ಸಾಲ ಸೂಲ ಮಾಡಿ ಬೆಳೆಗಳನ್ನ ಬೆಳೀತಾ ಇರ್ತಾರಲ್ಲ, ಇಲ್ಲಿ ಲಾಭ ಬರ್ಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಮತ್ತೆ ದುಡ್ಡು ಕೊಟ್ಟೋರು ಸುಮ್ನೆ ಅಂತರೂ ಬಿಡೋದಿಲ್ಲ. ಅವ್ರ ಮನೇಲಿ ಜೀತವಾಗಿ ಕೆಲವರು ಇದ್ದು ಆ ದುಡ್ಡನ್ನ
ಜೀತ ಮಾಡ್ತಾನೆ ಅದು ಏನು ಸಾಲ ಮಾಡಿರ್ತಾರಲ್ಲ ಅದನ್ನು ಕೊಡ್ತಾರೆ ದುಡ್ಡು. ಈ ರೀತಿಯಾಗಿ ಇದೇನು ಮಾಡುತ್ತೆ, ಜೀತ ಪದ್ಧತಿಗೆ ದಾರಿ ಮಾಡಿಕೊಡುತ್ತೆ ಕಾಯಂ ಜಮೀನ್ದಾರಿ ಪದ್ಧತಿ. ರೈತವಾರಿ ಪದ್ಧತಿ ಎಷ್ಟರಲ್ಲಿ ಬರುತ್ತೆ? ಇದು ಇನ್ನೊಂದಿಷ್ಟು ಕ್ರೂರವಾಗಿರ್ತಕ್ಕಂಥ ಕಂದಾಯ ವಸೂಲಿ ಮಾಡೋ ಪದ್ಧತಿ ಇದು. ರೈತವಾರಿ ಪದ್ಧತಿ ಎಷ್ಟರಲ್ಲಿ ಜಾರಿಗೆ ಬಂತು? 1801ರಲ್ಲಿ ಜಾರಿಗೆ ಬರುತ್ತೆ ನೋಡಿ. ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವುದೇ ರೈತವಾರಿ ಪದ್ಧತಿಯಾಗಿದೆ. ಅಲ್ಲೇನಾಗಿತ್ತು, ಜಮೀನ್ದಾರಿ ಪದ್ಧತಿನಲ್ಲಿ ಕಂದಾಯ ವಸೂಲಿ ಮಾಡೋದಕ್ಕಾಗಿ ಜಮೀನ್ದಾರರು ಇರ್ತಾ ಇದ್ರು ಮಧ್ಯವರ್ತಿಗಳಾಗಿ. ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯ ವಸೂಲಿ ಮಾಡೋದಕ್ಕೆ ಮಧ್ಯವರ್ತಿಗಳಾಗಿ ಜಮೀನ್ದಾರರಿದ್ರು. ಬಟ್ ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಇರಲಾರ್ದೇನೆ ನೇರವಾಗಿ ರೈತರೇ ಕಂದಾಯವನ್ನ ಸರ್ಕಾರಕ್ಕೆ ಕೊಡೋದು ಈ ಪದ್ಧತಿಯಾಗಿತ್ತು. ಸರ್ಕಾರ ಮತ್ತು ಸಾಗುವಳಿದಾರನ ನಡುವಿನ ನೇರ ಸಂಬಂಧವೇ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣವಾಗಿದೆ. ನೋಡಿ, ಇದು ಕೊಡ್ತಾರೆ, ಸರ್ಕಾರ ಮತ್ತು ಸಾಗುವಳಿದಾರನ ನಡುವಿನ ನೇರ ಸಂಬಂಧವೇ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣವಾಗಿದೆ. ಈ ಪದ್ಧತಿಯನ್ನು ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಜಾರಿಗೆ ತರಲಾಯಿತು. ನೋಡಿ, ದಕ್ಷಿಣ ಆಮೇಲೆ ಪಶ್ಚಿಮ ಭಾರತಗಳಲ್ಲಿ ಜಾರಿಗೆ ತರಲಾಯಿತು. ಪರಿಣಾಮದಲ್ಲಿ ಇದು ಕಾಯಂ ಜಮೀನ್ದಾರಿ ಪದ್ಧತಿಗಿಂತ ಭಿನ್ನವಾಗಿರಲಿಲ್ಲ. ಹೆಸರು ಅಷ್ಟೇ ಬೇರೆ ಇತ್ತು. ಬಟ್ ಇದೇನು ಜಮೀನ್ದಾರಿ ಪದ್ಧತಿಯಲ್ಲಿ ಎಷ್ಟು ಕ್ರೂರತನ ಇತ್ತಲ್ಲ, ಅದರಲ್ಲಿ ಏನು ವ್ಯತ್ಯಾಸ ಇರಲಿಲ್ಲ. ಎರಡು ಸೇಮೇ ಇದು, ಹೆಸರು ಅಷ್ಟೇ ಚೇಂಜ್ ಆಗಿತ್ತು ಅನ್ನೋದು ಇದರ ಅರ್ಥ. ರೈತವಾರಿ ಪದ್ಧತಿಯಡಿ ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ, ನೀರಾವರಿ ಅನುಕೂಲತೆಗಳನ್ನು ಗಮನಿಸಿ ಕಂದಾಯವನ್ನು ನಿಗದಿ ಮಾಡಲಾಯಿತು. ಅಲ್ಲಿ ಈ ಥರ ಏನು ವರ್ಗೀಕರಣ ಮಾಡಿರೋದಿಲ್ಲ. ಜಸ್ಟ್ ಕಂದಾಯ ಕೊಡಬೇಕಷ್ಟೇ, ಆ ಥರ ಪದ್ಧತಿ ಜಮೀನ್ದಾರಿಯಲ್ಲಿತ್ತು. ಬಟ್ ಇಲ್ಲೇನಾಗುತ್ತೆ, ಭೂಮಿನ ಅಳತೆ ಮಾಡ್ತಾರೆ. ಅಳತೆ ಮಾಡಿ ಭೂಮಿ ಎಷ್ಟು ಫಲವತ್ತತೆ ಆಗಿದೆ ಅನ್ನೋದನ್ನು ನೋಡ್ತಾರೆ. ಆಮೇಲೆ ಅಲ್ಲಿ ನೀರಾವರಿ ಅನುಕೂಲತೆ ಯಾವ ಥರ ಇದೆ ಅನ್ನೋದು ಗಮನಿಸಿ ಕಂದಾಯವನ್ನು ನಿಗದಿ ಮಾಡ್ತಾರೆ. ಉತ್ಪನ್ನದ ಅರ್ಧ ಭಾಗವನ್ನು ಕಂದಾಯವಾಗಿ ನೀಡಬೇಕಾಗಿತ್ತು. ನೋಡಿ, ಅವರೇನೋ ಅಲ್ಲಿ ಕಷ್ಟನೇ ಪಡೋದಿಲ್ಲ, ಬಿತ್ತೋದಕ್ಕೆ ಮಾಡೋದಕ್ಕೆ ಯಾವುದಕ್ಕೂ ಕಷ್ಟಪಡೋದಿಲ್ಲ. ಕುಂತಲ್ಲೇ ಅವರಿಗೆ ಅರ್ಧ ಭಾಗ ಕೊಡಬೇಕು. ಏನೋ ಒಂದು 50 ಚೀಲ ಜೋಳ ಬೆಳೆದಿರ್ತಾರೆ ಅಂತ ಇಟ್ಕೊಳ್ರಿ. 50 ಚೀಲದಲ್ಲಿ 25 ಚೀಲ ಅವರಿಗೆ ಕೊಡಬೇಕು, ಇನ್ನು 25 ಮಾತ್ರ ತಾವು ಇಟ್ಕೋಬೇಕು. ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ, ಎಷ್ಟು ಮನೆ ಮಂದಿ ಎಲ್ಲ ಅದಕ್ಕೋಸ್ಕರನೇ ಮೀಸಲಾಗಿದ್ದು ಕೆಲಸ ಮಾಡಿರ್ತಾರೆ ಹೊಲದಲ್ಲಿ. ಅವರಿಗೆ ಬರೀ 25 ಚೀಲ ಮಾತ್ರ. ಅದರಲ್ಲಿ ಅವರಿಗೆ ಹೊಟ್ಟೆಗೆ ಎಷ್ಟು ಇಟ್ಕೋಬೇಕು, ಅಂದರೆ ಅವರು ಹೊಟ್ಟೆಪಾಡಿಗೆ ಎಷ್ಟು ಇಟ್ಕೋಬೇಕು, ಆಮೇಲೆ ಸಾಲ ಮಾಡಿದ್ದು ಎಷ್ಟು ತೀರಿಸ್ಬೇಕು, ಎಷ್ಟು ಅಮಾನುಷವಾಗಿ ಇವರು ಕಂದಾಯವನ್ನು ವಸೂಲಿ ಮಾಡ್ತಾರೆ ನೋಡಿ. ಇಲ್ಲಿ ಕಾಲಕ್ಕೆ ಕಂದಾಯವನ್ನು ನಿರ್ಣಯಿಸಲಾಗ್ತಾ ಇತ್ತು. ಅಂದರೆ ಒಂದೇ ರೀತಿಯಾಗಿ ಇರಲಿಲ್ಲ, ಚೇಂಜ್ ಮಾಡ್ತಾನೆ ಇದ್ರು. ನಿಗದಿಪಡಿಸಿದ ಭೂ ಕಂದಾಯವು ವಿಪರೀತ ಹೆಚ್ಚಾಗ್ತಾ ಇರ್ತಿತ್ತು. ಅಂದ್ರೆ ಏನಾಗುತ್ತೆ, ಕಾಲಕ್ಕೆ ಈ ಕಂದಾಯ ಏನು ಮಾಡ್ತಾರೆ, ಹೆಚ್ಚು ಮಾಡ್ತಾನೆ ಇರ್ತಾರೆ. ಕ್ಷಾಮ ಅಥವಾ ಪ್ರವಾಹದಿಂದ ಬೆಳೆ ಪೂರ್ಣವಾಗಿ ಹಾನಿಗೀಡಾದರೂ ರೈತರು ಕಂದಾಯವನ್ನು ತಪ್ಪದೇ ಪಾವತಿಸಬೇಕಾಗಿತ್ತು. ಅಲ್ಲೂ ಸಹ ಹಾಗೆ, ಜಮೀನ್ದಾರಿ ಪದ್ಧತಿನಲ್ಲಿ ಏನು ಯಾವುದೇ ಕನ್ಸೆಷನ್ ಇರಲಿಲ್ಲ. ಇಲ್ಲಿಯೂ ಸಹ ಹಾಗೆ, ಪ್ರವಾಹ ಬಂದ್ರೇನು, ಬೆಳೆ ನಾಶ ಆದ್ರೇನು, ಏನಾದರೂ ಅವರಿಗೆ ಡೋಂಟ್ ಕೇರ್ ಅಂತ ಇದ್ರು. ಒಟ್ಟ ಕಂದಾಯವನ್ನು ವಸೂಲಿ ಮಾಡಬೇಕು ಅಷ್ಟೇ, ರೈತರು ಕಂದಾಯವನ್ನು ಕೊಡಲೇಬೇಕು ಅಷ್ಟೇ, ಇವರ ನೀತಿಯಾಗಿರುತ್ತೆ ಬ್ರಿಟಿಷರದು. ಈ ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯದಾದ್ಯಂತ ಸರ್ ಥಾಮಸ್ ಮನ್ರೋ ಅವರು 1801ರಲ್ಲಿ ಜಾರಿಗೆ ತರ್ತಾರೆ. ನೋಡಿ, ಸರ್ ಥಾಮಸ್ ಮನ್ರೋ ಅವರು ಫಸ್ಟ್ ಟೈಮ್ ಎಲ್ಲಿ ಜಾರಿಗೆ ತಂದರು ಅಂತಾನೂ ಕೇಳ್ತಾರೆ. ಮದ್ರಾಸ್ ಪ್ರಾಂತ್ಯದಲ್ಲಿ ಸರ್ ಥಾಮಸ್ ಮನ್ರೋ ಅವರು 1801ರಲ್ಲಿ ಜಾರಿಗೆ ತರ್ತಾರೆ. ನೆನಪಲ್ಲಿ ಇಟ್ಕೊಳ್ರಿ, ಇದನ್ನ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಆಮೇಲೆ ಮಹಲ್ವಾರಿ ಪದ್ಧತಿ, ಇವುಗಳ ಮೇಲೆ ಕಂಟಿನ್ಯೂಸ್ ಆಗಿ TET ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಬರೋದು ಮಹಲ್ವಾರಿ ಪದ್ಧತಿ. ಇದು 1833ರಲ್ಲಿ ಜಾರಿಗೆ ಬರುತ್ತೆ. ಮಹಲ್ ಎಂದರೆ ಗ್ರಾಮ ಅಥವಾ ಎಸ್ಟೇಟ್ ಎಂದರ್ಥ. ಇದು ಕೇಳಿದ್ರು, ಮಹಲ್ ಅಂದರೆ ಏನು? ಮಹಲ್ ಅಂದರೆ ಗ್ರಾಮ ಅಥವಾ ಎಸ್ಟೇಟ್ ಎಂದರ್ಥ. ಮಹಲ್ಗೆ ಭೂಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಸ್ಥಳೀಯ ಜಮೀನ್ದಾರನು ಎಲ್ಲ ರೈತರ ಭೂಕಂದಾಯಕ್ಕೆ ಹೊಣೆಗಾರನಾಗಿರುತ್ತಿದ್ದನು. ಈಗ ಒಂದು ಸ್ಥಳೀಯ ಪ್ರಾಂತ್ಯ ಇರುತ್ತೆ,
ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಭೂ ಕಂದಾಯವನ್ನ ಕೊಡಬೇಕು ಅನ್ನೋದು ಬ್ರಿಟಿಷರು ಜಮೀನ್ದಾರಿ ಪದ್ಧತಿಯಿಂದ ಮಾಡಿರ್ತಾರೆ. ಆ ಎಲ್ಲ ಕಂದಾಯವನ್ನ ತಂದು ಸರ್ಕಾರಕ್ಕೆ ಕೊಡೋದು ಈ ಜಮೀನ್ದಾರನ ಕರ್ತವ್ಯವಾಗಿರುತ್ತೆ. ಎಲ್ಲ ರೈತರ ಭೂ ಕಂದಾಯಕ್ಕೆ ಈತನೇ ಹೊಣೆಗಾರನಾಗಿರ್ತಾನೆ ಜಮೀನ್ದಾರ. ಆದ್ದರಿಂದ ಈತ ಏನ್ ಮಾಡ್ತಾನೆ, ರೈತರ ಮೇಲೆ ಅಮಾನುಷವಾಗಿ ಏನೋ ಕಟ್ಟುನಿಟ್ಟಾಗಿ ಈ ಕಂದಾಯವನ್ನ ವಸೂಲಿ ಮಾಡ್ತಾ ಇರ್ತಾನೆ. 19ನೇ ಶತಮಾನದಲ್ಲಿ ಜಾರಿಗೆ ಬಂದ ಈ ಪದ್ಧತಿಯನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಕೆಲವು ಭಾಗಗಳು ಮತ್ತು ಪಂಜಾಬಿನಲ್ಲಿ ಜಾರಿಗೆ ತರಲಾಯಿತು. ನೋಡಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಕೆಲವು ಭಾಗಗಳು ಮತ್ತು ಪಂಜಾಬಿನಲ್ಲಿ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಈ ಭೂ ಕಂದಾಯ ಪದ್ಧತಿಗಳ ಒಟ್ಟು ಪರಿಣಾಮಗಳೇನು ಅಂತ ಕೊಟ್ಟಿದ್ದಾರೆ ನೋಡಿ. ಈ ತರ ಪರಿಣಾಮಗಳು ಅಂತ ಕೊಟ್ಟಿರ್ತಾರಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗ್ತವೆ ಇದು GPSTRಗೆ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಜಮೀನನ್ನು ಮಾರಾಟದ ವಸ್ತುವನ್ನಾಗಿ ಬ್ರಿಟಿಷರು ಪರಿವರ್ತಿಸಿದರು. ಮಹಲ್ವಾರಿ ಪದ್ಧತಿಯಿಂದ ಏನಾಗುತ್ತೆ, ಜಮೀನು ಒಂದು ಮಾರಾಟ ಮಾಡೋದಕ್ಕೆ ಇರ್ತಕ್ಕಂಥ ವಸ್ತು, ಬೇರೆ ಬೇರೆ ವಸ್ತುಗಳೆಲ್ಲ ಮಾರಾಟ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಜಮೀನು ಕೂಡ ಒಂದು ವಸ್ತುವನ್ನಾಗಿ ಪರಿವರ್ತನೆ ಮಾಡ್ತಾರೆ ಇವರು. ಜಮೀನಿನ ಹರಾಜು ಮತ್ತು ಮಾರಾಟ ಪ್ರಕರಣಗಳು ಹೆಚ್ಚಿದವು. ಮತ್ತೆ ಸಾಲ ಜಾಸ್ತಿ ಆದ್ಮೇಲೆ ರೈತರು ಏನ್ ಮಾಡ್ತಾರೆ, ಜಮೀನನ್ನ ಮಾರಾಟ ಮಾಡ್ಲೇಬೇಕಾಗಂತ ಪರಿಸ್ಥಿತಿ ಬರುತ್ತಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಈ ಹರಾಜು ಮಾಡೋದಾಗಿರ್ಬಹುದು, ಮಾರಾಟ ಮಾಡುವಂತ ಪ್ರಕರಣಗಳು ಹೆಚ್ಚಾಗ್ತವೆ. ಭೂ ಕಂದಾಯವನ್ನ ನಗದು ರೂಪದಲ್ಲಿ ನೀಡಬೇಕಾದ ಕಾರಣ ಹಣದ ಮಹತ್ವ ಹೆಚ್ಚಾಯಿತು. ಭೂ ಕಂದಾಯವನ್ನ ನಗದು ರೂಪದಲ್ಲೇ ಕೊಡಬೇಕು. ಈಗ ಏನು ಧಾನ್ಯಗಳು ಬೆಳೆದಿರ್ತಾರಲ್ಲ, ಅದನ್ನ ಕೊಡೋ ಹಾಗಿರ್ಲಿಲ್ಲ, ಅಲ್ಲಿ ನಗದು ರೂಪದಲ್ಲೇ ಕೊಡ್ಬೇಕಾಗಿತ್ತು. ಹಾಗಾಗಿ ಏನಾಗುತ್ತೆ, ಹಣದ ಚಲಾವಣೆ ಅಲ್ಲಿ ಜಾಸ್ತಿ ಆಗುತ್ತೆ. ಆದಾಯವನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಜಮೀನ್ದಾರರು ಆಹಾರ ಧಾನ್ಯಗಳಿಗೆ ಬದಲಾಗಿ ಹತ್ತಿ, ಸೆಣಬು, ನೆಲಗಡಲೆ, ತಂಬಾಕು, ಕಬ್ಬಿನಂತಹ ವಾಣಿಜ್ಯ ಬೆಳೆಗಳನ್ನ ಬೆಳೆಯಲು ರೈತರನ್ನ ಒತ್ತಾಯಿಸಿದರು. ನೋಡಿ, ಹಣ ಕೊಡ್ಬೇಕಲ್ಲ ಹೆಚ್ಚಾಗಿ. ಹಂಗಾಗಿ ಏನ್ ಮಾಡ್ತಾರೆ, ಆಹಾರ ಧಾನ್ಯಗಳು ಬೆಳೆದ್ರೆ ಅಷ್ಟಾಗಿ ಲಾಭ ಬರೋದಿಲ್ಲ. ಆದ್ದರಿಂದ ಇವ್ರು ಏನ್ ಮಾಡ್ತಾರೆ, ಈ ವಾಣಿಜ್ಯ ಬೆಳೆಗಳಿಂದ ಹೆಚ್ಚಾಗಿ ಹಣ ಬರುತ್ತಲ್ಲ, ಹಂಗಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ರೈತರನ್ನ ಒತ್ತಾಯ ಮಾಡ್ತಾರೆ. ವಾಣಿಜ್ಯ ಬೆಳೆಗಳು ಯಾವ್ಯಾವ ಅಂದ್ರೆ, ವಾಣಿಜ್ಯ ಬೆಳೆಗಳಂದ್ರೆ ಬೇರೆ ಏನೂ ಅಲ್ಲ, ಆದಾಯ ಹೆಚ್ಚಿಗೆ ತರುವಂತ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳಂತ ಕರೀತಾರೆ. ಹತ್ತಿ, ಸೆಣಬು, ನೆಲಗಡಲೆ, ತಂಬಾಕು, ಕಬ್ಬಿನಂತಹ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಿಕ್ಕೆ ರೈತರನ್ನ ಒತ್ತಾಯ ಮಾಡ್ತಾರೆ. ವಾಣಿಜ್ಯ ಬೆಳೆಗಳು ರಫ್ತು ಮಾಡಲು ಯೋಗ್ಯವಾಗಿದ್ದು ಆ ಮೂಲಕ ಬ್ರಿಟಿಷರಿಗೆ ಲಾಭದಾಯಕವಾಗಿತ್ತು. ಇದರ ಫಲವಾಗಿ ಆಹಾರ ವಸ್ತುಗಳ ಕೊರತೆ ತಲೆದೋರಿತು. ಈಗ ರೈತರನ್ನ ಒತ್ತಾಯ ಮಾಡಿ ಇದೇನು ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ಅವ್ರನ್ನ ಒತ್ತಾಯ ಮಾಡ್ತಾರಲ್ಲ, ವಾಣಿಜ್ಯ ಬೆಳೆಗಳು ಬೆಳೆದ ಮೇಲೆ ಅಲ್ಲಿ ಆಹಾರ ಧಾನ್ಯಗಳಿಗೆ ಕೊರತೆ ಆಗುತ್ತೆ. ಆದ್ದರಿಂದ ಅಲ್ಲೇನಾಗುತ್ತೆ, ಆಹಾರ ವಸ್ತುಗಳ ಕೊರತೆಯನ್ನ ತಲೆದೋರುತ್ತೆ. ಜಮೀನ್ದಾರಿ ಪದ್ಧತಿಯಲ್ಲಿ ಅನೇಕ ಹೊಸ ರೈತ ವರ್ಗಗಳು ಹುಟ್ಟಿಕೊಂಡವು. ಜಮೀನ್ದಾರಿ ಪದ್ಧತಿ ಹೇಗಿರ್ತಾವಲ್ಲ, ಅದೇ ರೀತಿಯಾಗಿ ಹೊಸ ರೈತ ವರ್ಗಗಳು ಏನಾಗ್ತವೆ, ಇಲ್ಲಿ ಹುಟ್ಕೊಂತವೆ. ನೆಕ್ಸ್ಟ್, ಇಂಗ್ಲಿಷ್ ಶಿಕ್ಷಣ. ಶಿಕ್ಷಣವು ಪ್ರತಿ ವ್ಯಕ್ತಿಯನ್ನ ಸ್ವತಂತ್ರನನ್ನಾಗಿಸುವ ಸಾಧನವಾಗಿದೆ. ನೋಡಿ, ಶಿಕ್ಷಣ ಏನಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವತಂತ್ರವಾಗಿ ಇರೋದಕ್ಕೆ ಇದೊಂದು ಹೆಲ್ಪ್ ಆಗಿದೆ ಶಿಕ್ಷಣದ ಮೂಲಕ ದೊರೆಯುವ ಅರಿವಿನಿಂದ ಬದುಕನ್ನ ಸುಮಧುರವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ. ನೋಡಿ, ಅನಕ್ಷರಸ್ಥನಿಗೆ ಏನೇ ಹೇಳಿದ್ರು ನಂಬಿಬಿಡ್ತಾನೆ. ಬಟ್ ಅಕ್ಷರಸ್ಥನಿಗೆ ಏನಾದ್ರೂ ಹೇಳಿದ್ರೆ ಆತ ಅದು ಹಂಗಲ್ಲ ಹಿಂಗೆ ಅನ್ನೋ ಅರಿವು ಅವನಿಗೆ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ತನ್ನ ಜೀವನವನ್ನ ಸುಖಕರವಾಗಿಟ್ಕೊಳ್ಳೋದಕ್ಕೆ ಶಿಕ್ಷಣ ಒಂದು ಮಹತ್ವದ ಸಾಧನವಾಗಿರುತ್ತೆ. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸಿದ್ದರಿಂದ ಭಾರತೀಯರು ಅದರ ಲಾಭವನ್ನ ಪಡೆದರು. ಇದೊಂದು ಒಳ್ಳೆ ಕೆಲಸ ಮಾಡಿರ್ತಾರೆ ಬ್ರಿಟಿಷರು. ಈ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತಂದಿರ್ತಾರೆ ಭಾರತದಲ್ಲಿ. ಅದೇ ರೀತಿಯಾಗಿ ನಮ್ಮ ಭಾರತೀಯರು ಒಂದಿಷ್ಟು ಜನ ಶಿಕ್ಷಣವನ್ನ ಪಡೆದಿರ್ತಾರಲ್ಲ, ಈ ಶಿಕ್ಷಣದ ಲಾಭವನ್ನ ಭಾರತೀಯರು ಪಡಿತಾರೆ. ಎಲ್ಲ ವರ್ಗದವರಿಗೂ ಶಿಕ್ಷಣ ದೊರೆಯುವಂತಾಯಿತು. ಅಲ್ಲಿವರೆಗೂ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಕೆಲವೊಂದಿಷ್ಟು ಜನಾಂಗದವರು. ಇವ್ರೇನ್ ಮಾಡ್ತಾರೆ, ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದು ಎಲ್ಲಾ ವರ್ಗದವರಿಗೂ ಸಹ ಶಿಕ್ಷಣ ದೊರೆಯುವಂತೆ ಮಾಡ್ತಾರೆ. ಇದೊಂದು ಒಳ್ಳೆ ಕೆಲಸ ಮಾಡಿರ್ತಾರೆ ಬ್ರಿಟಿಷರು.
1813ರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಗಳನ್ನು ಮೀಸಲಿಡಲಾಯಿತು. ಇದು ಕೇಳಿದ್ದಾರೆ ಸಾಕಷ್ಟು ಸರಿ ಎಕ್ಸಾಮಲ್ಲಿ. ಈ ಚಾರ್ಟರ್ ಕಾಯ್ದೆ, ಯಾವ ಚಾರ್ಟರ್ ಕಾಯ್ದೆಯಲ್ಲಿ ಶಿಕ್ಷಣಕ್ಕಾಗಿ 1,00,000 ರೂಪಾಯಿ ಮೀಸಲಾಗಿ ಇಡಲಾಗಿತ್ತು ಅಂತ ಕೇಳಿದ್ರು. ಅದು 1813ರ ಚಾರ್ಟರ್ ಕಾಯ್ದೆನಲ್ಲಿ ಇಡಲಾಗಿತ್ತು. ಆದರೆ ಈ ಹಣದಲ್ಲಿ ಸರ್ಕಾರವು 1823ರ ತನಕ 1 ರೂಪಾಯಿಯನ್ನು ಸಹ ಶಿಕ್ಷಣಕ್ಕಾಗಿ ಖರ್ಚು ಮಾಡಿರಲಿಲ್ಲ. ನೋಡಿ, 1813ರಲ್ಲಿ ಇದನ್ನ ಜಾರಿಗೆ ತಂದರೂ ಸಹ 1823 ಅಂದ್ರೆ 10 ವರ್ಷ ಆದರೂ ಸಹ ಏನು ಮಾಡ್ತಾರೆ, ಇಲ್ಲಿ ಶಿಕ್ಷಣಕ್ಕೆ ಇದರಿಂದ 1 ರೂಪಾಯಿ ಕೂಡ ಬಳಸಿರಲಿಲ್ಲ ಇವರು. ಭಾರತೀಯ ಚಿಂತಕರು ಮತ್ತು ವಿದೇಶಿ ಕ್ರೈಸ್ತ ಮತ ಪ್ರಚಾರಕರು ಆಧುನಿಕ ಶಿಕ್ಷಣ ನೀಡಿಕೆಯ ಪರವಾಗಿ ಚಳವಳಿ ನಡೆಸಿದರು. ಅಂದ್ರೆ ಆಧುನಿಕ ಶಿಕ್ಷಣ ನೀಡಬೇಕು ಅಂತೇಳಿ ಕೆಲವೊಂದಿಷ್ಟು ಭಾರತೀಯ ಹಿತಚಿಂತಕರು ಆಮೇಲೆ ಕ್ರೈಸ್ತ ಮತ ಪ್ರಚಾರಕರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಆಧುನಿಕ ಶಿಕ್ಷಣವನ್ನ ಜಾರಿಗೆ ತರಬೇಕು ಅಂತ ಚಳುವಳಿಗಳನ್ನ ನಡೆಸ್ತಾರೆ. ಈ ನಿಟ್ಟಿನಲ್ಲಿ ಕಂಪನಿಯ ಲೆಕ್ಕಾಚಾರ ಭಿನ್ನವಾಗಿತ್ತು. ತನ್ನ ಆಡಳಿತದಲ್ಲಿ ಕೆಳ ಹಂತದ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಲು ಅದಕ್ಕೆ ಇಂಗ್ಲಿಷ್ ಬಲ್ಲ ಭಾರತೀಯರು ಕಡಿಮೆ ವೇತನದಲ್ಲಿ ಬೇಕಾಗಿದ್ದರು. ಅಂದ್ರೆ ಈ ಬ್ರಿಟಿಷ್ ವರ್ತಕರು ಇರ್ತಾರಲ್ಲ, ಅವ್ರ ಕೆಳಗಡೆ ಪೂರ್ತಿ ಡಿ ಗ್ರೂಪ್ ಈ ತರ ಇರುತ್ತಲ್ಲ ನೌಕರಿಗಳು, ಅಂತಹ ನೌಕರಸ್ಥರು ಭಾರತೀಯರು ಬೇಕು, ಅವರಿಗೆ ಇಂಗ್ಲಿಷ್ ಬರಬೇಕು ಅನ್ನೋದು ಇವ್ರ ಮೈಂಡಲ್ಲಿ ಇರುತ್ತೆ ಬ್ರಿಟಿಷರಲ್ಲಿ. ಅವರಿಗೆ ಕಡಿಮೆ ವೇತನವನ್ನ ಕೊಡ್ತಾ ಇರ್ತಾರೆ ಬ್ರಿಟಿಷರು. ತಮಗೆ ನಿಷ್ಠರಾಗಿರುವ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿಸುವುದು ಅವರ ಉದ್ದೇಶವಾಗಿತ್ತು. ಏನು, ಜಮೀನ್ದಾರರು ಹೆಂಗ ತಾವು ಹೇಳ್ದಂಗೆ ಕೇಳ್ಕೊಂತ ಬಿದ್ದಿರ್ತಾವಲ್ಲ, ಆ ರೀತಿಯಾಗಿ ತಮಗೆ ನಿಷ್ಠರಾಗಿರ್ತಕ್ಕಂಥ ವಿದ್ಯಾವಂತ ವರ್ಗದವರು ಸೃಷ್ಟಿ ಮಾಡೋದು ಇವರ ಉದ್ದೇಶವಾಗಿರುತ್ತೆ. ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದ ಕೀರ್ತಿ ಲಾರ್ಡ್ ಮೆಕಾಲೆ ಅವರಿಗೆ ಸಲ್ಲುತ್ತೆ. ನೋಡಿ, ಈ ರೀತಿಯಾದ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದಾಗ ಲಾರ್ಡ್ ಮೆಕಾಲೆ ಮತ್ತು ಚಾರ್ಲ್ಸ್ ವುಡ್ ಇವರಿಬ್ಬರಿಗೂ ಸಹ ಈ ಕೀರ್ತಿ ಸಲ್ಲುತ್ತೆ. ನೋಡಿ, ಇಲ್ಲಿದ್ದಾರೆ ನೋಡಿ, ಲಾರ್ಡ್ ಮೆಕಾಲೆ ಆಮೇಲೆ ಚಾರ್ಲ್ಸ್ ವುಡ್. ನೆಕ್ಸ್ಟ್, ಶಿಕ್ಷಣ ಮಾಧ್ಯಮದ ಬಗೆಗಿನ ವಿವಾದಗಳು. ಈ ಶಿಕ್ಷಣ ಮಾಧ್ಯಮದಲ್ಲಿ ಕೆಲವೊಂದಿಷ್ಟು ವಿವಾದಗಳಾಗ್ತವೆ. ಅವು ಯಾವುವು ಅಂತ ನೋಡೋಣ. ಶಿಕ್ಷಣ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಕೆಲವು ಆಂಗ್ಲ ವಿದ್ವಾಂಸರು ಭಾರತೀಯ ಭಾಷೆಗಳ ಮೂಲಕ ಭಾರತೀಯ ವಿಷಯಗಳನ್ನು ಕಲಿಸಬೇಕೆಂದು ವಾದಿಸಿದರು. ಅಂದ್ರೆ ಕೆಲವು ಆಂಗ್ಲ ವಿದ್ವಾಂಸರು ಅಂದ್ರೆ ಬ್ರಿಟಿಷ್ ವಿದ್ವಾಂಸರು ಏನ್ ಮಾಡ್ತಾರೆ, ಭಾರತೀಯ ಭಾಷೆಗಳ ಮೂಲಕ ಭಾರತೀಯ ವಿಷಯಗಳನ್ನು ಕಲಿಸಬೇಕು ಅಂತ ವಾದ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಪಾಶ್ಚಾತ್ಯ ವಿಜ್ಞಾನ ಮತ್ತು ಸಾಹಿತ್ಯವನ್ನ ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕೆಂದು ವಾದಿಸಿದರು. ಕೆಲವರು ಏನ್ ಮಾಡ್ತಾರೆ, ಈ ಭಾರತೀಯ ಭಾಷೆಗಳಲ್ಲಿ ಶಿಕ್ಷಣವನ್ನ ನೀಡಬೇಕಂತಾರೆ. ಇನ್ನು ಕೆಲವರು ಇಲ್ಲ, ಪಾಶ್ಚಾತ್ಯ ವಿಜ್ಞಾನ ಮತ್ತು ಸಾಹಿತ್ಯವನ್ನ ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕು ಅಂತ ವಾದ ಮಾಡ್ತಾರೆ. ವಿವಾದವು ಅಂತಿಮವಾಗಿ ಪರಿಹಾರ ಕಂಡ ನಂತರ 1835ರಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕನು ಪಾಶ್ಚಾತ್ಯ ವಿಜ್ಞಾನ ಮತ್ತು ಇಂಗ್ಲಿಷ್ ಮಾಧ್ಯಮದ ಪರವಾಗಿ ಶಿಕ್ಷಣ ನೀತಿಯನ್ನ ಘೋಷಿಸಿದನು. ನೋಡಿ, ಇವರು ಅಷ್ಟು ಈಸಿಯಾಗೇನು ಭಾರತೀಯ ಭಾಷೆಗಳಲ್ಲಿ ಏನು ಶಿಕ್ಷಣ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಬೇಕು, ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಇಂಗ್ಲಿಷ್ ಬಲ್ಲಂತಹ ವ್ಯಕ್ತಿಗಳು ಬೇಕಾಗಿದ್ರು, ಇಂಗ್ಲಿಷ್ ಬಲ್ಲಂತಹ ಭಾರತೀಯರು ಬೇಕಾಗಿದ್ರು. ಹಾಗಾಗಿ ಇವರು ಇಂಗ್ಲಿಷ್ ಶಿಕ್ಷಣನೇ ಕೊಡ್ತಾರಲ್ಲ, ಭಾರತೀಯ ಭಾಷೆಗಳಿಗೆ ಇವರು ಹೆಚ್ಚಾಗಿ ಒಲವು ತೋರಿಸೋದಿಲ್ಲ. ನೋಡಿ, ಇದು ಕೇಳ್ತಾರೆ, ಇಂಗ್ಲಿಷ್ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದವರು ಯಾರು ಅಂತ ಹಿಂಗೆ ಕೇಳ್ತಾರೆ. ಹಿಂದೆನೂ ಸಹ ಕೇಳಿದ್ದಾರೆ ಸಾಕಷ್ಟು ಸರಿ. ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕನು ಈ ಇಂಗ್ಲಿಷ್ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತಾರೆ. ಕೆಲವು ಐರೋಪ್ಯ ವಿದ್ವಾಂಸರು ಪ್ರಾಚೀನ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಪಶ್ಚಿಮದ ಜಗತ್ತಿಗೆ ಪರಿಚಯಿಸಿದರು. ನೋಡಿ, ಕೆಲವು ವಿದೇಶಿಗರು ಏನ್ ಮಾಡ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ತಮ್ಮ ಜಗತ್ತಿನಲ್ಲಿ ಇವರು ಪಶ್ಚಿಮದ ಜಗತ್ತಿನಲ್ಲಿ ಪರಿಚಯ ಮಾಡ್ತಾರೆ. ನೋಡ್ರಿ, ಅವರಲ್ಲೂ ಸಹ ಕೆಲವೊಬ್ರು ಒಳ್ಳೆಯವರಿದ್ರು. ಸಾಮಾನ್ಯ ಶಕ 1784ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಬಂದ ಸರ್ ವಿಲಿಯಂ ಜೋನ್ಸರು ಕಲ್ಕತ್ತಾದಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇವರು ತುಂಬಾ ಭಾರತೀಯರ ಮೇಲೆ ಕೆಲವೊಂದಿಷ್ಟು ಒಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ ಇವರು.
ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ ವಿಲಿಯಂ ಜೋನ್ಸ್ ಅವರು. ಇವರು 1784ರಲ್ಲಿ ಈ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ. ಆ ಆ್ಯಕ್ಟ್ ಮೂಲಕ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೇಳಿದ್ದಾರೆ ನೋಡಿ, ಯಾವೊಂದು ಕಾಯ್ದೆ ಮೂಲಕ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರು. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ಅದು ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂತಲೂ ಕೇಳಿದರು. 1774ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗೆ ಎಲ್ಲಿ ಅಂತಲೂ ಕೇಳಿದರು ನೋಡಿ, ಅದು ಕಲ್ಕತ್ತಾದಲ್ಲಿ ಇದೆ. ಈ 1784ರಲ್ಲಿ ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಬಂದಿರ್ತಾರೆ ಸರ್ ವಿಲಿಯಂ ಜೋನ್ಸ್ ಅವರು. ಇವ್ರೇನು ಮಾಡ್ತಾರೆ, ಕಲ್ಕತ್ತಾದಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆ ಮಾಡ್ತಾರೆ. ಇದೇನಾಗುತ್ತೆ, ಸಂಸ್ಕೃತ ಭಾಷೆಯ ಹಿರಿಮೆಯನ್ನು ಸಾರಿದನು. ಈತ ಏನು ಮಾಡ್ತಾನೆ, ಸಂಸ್ಕೃತ ಭಾಷೆಯ ಹಿರಿಮೆಯನ್ನು ಸಾರ್ತಾನೆ ಈ ಒಂದು ಸಂಸ್ಥೆ ಮೂಲಕ. ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಬರ್ತಾರೆ. ಇವರು 1785ರಲ್ಲಿ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದರು. ನೋಡಿ ಇಲ್ಲಿ ಎಷ್ಟೆಲ್ಲ ಈ ಹಿಂದೆ ಎಕ್ಸಾಮ್ ನಡೆದಿದ್ದಾವಲ್ಲ, ಅದಕ್ಕೆ ಎಷ್ಟೆಲ್ಲ ಕ್ವಶನ್ಸ್ ರೈಸ್ ಆಗಿದ್ದಾವೆ ನೋಡಿ ಈ ಯೆಲ್ಲೋ ಕಲರಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸಲ್ಲಿ. 1784ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಿದರು. ಈ ಹಿಂದೆ ನಡೆದಿರ್ತಕ್ಕಂಥ ಇದೇ TET ಆಮೇಲೆ GPSTRಗೂ ಕೇಳಿದ್ದಾರೆ. ಇದು ಸರ್ ವಿಲಿಯಂ ಜೋನ್ಸ್ ಅವರು ಸ್ಥಾಪನೆ ಮಾಡ್ತಾರೆ. ಎಲ್ಲಿ, ಕಲ್ಕತ್ತಾದಲ್ಲಿ. ಎಷ್ಟರಲ್ಲಿ, 1784ರಲ್ಲಿ. ನೆಕ್ಸ್ಟ್ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಬರ್ತಾರೆ. ಇವರು 1785ರಲ್ಲಿ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ಇದು ಸಹ ಕೇಳಿದ್ದಾರೆ. ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು ಅಂತ, ಸರ್ ಚಾರ್ಲ್ಸ್ ವಿಲ್ಕಿನ್ಸ್. ಎಷ್ಟರಲ್ಲಿ ಅಂತ ಕೇಳಿದಾಗ 1785ರಲ್ಲಿ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ನೋಡಿ, ಇವರು ಮ್ಯಾಕ್ಸ್ ಮುಲ್ಲರ್ ಇರ್ತಾರಲ್ಲ, ಇವರು ಭಾರತೀಯರು ಏನೋ ಒಂದು ಹೆಸರಿಂದ ಕರೀತಾರೆ, ನಂಗೆ ಅಷ್ಟೊಂದು ನೆನಪಾಗ್ತಾ ಇಲ್ಲ. ಏನೋ ಕರಿತಾ ಇದ್ರು, ವರ್ಡ್ ನೆನಪಾಗ್ತಾ ಇಲ್ಲ. ಯಾರಿಗಾದರೂ ನೆನಪಿದ್ರೆ ನೀವು ಕಮೆಂಟ್ ಮಾಡಿ. ಮ್ಯಾಕ್ಸ್ ಮುಲ್ಲರ್ ಇವರು ಋಗ್ವೇದ ಮತ್ತು ಇತರ ಕೃತಿಗಳನ್ನು ಭಾಷಾಂತರ ಮಾಡ್ತಾರೆ. ನೋಡಿ, ನಮ್ಮ ವೇದಗಳು ಇರ್ತಾವಲ್ಲ, ಋಗ್ವೇದಗಳು ಮತ್ತು ಇತರ ಕೃತಿಗಳನ್ನು ಭಾಷಾಂತರ ಮಾಡ್ತಾರೆ ಮ್ಯಾಕ್ಸ್ ಮುಲ್ಲರ್. ನೆಕ್ಸ್ಟ್ ಬೆಂಟಿಂಕ್ನ ಶಿಕ್ಷಣ ನೀತಿ ಘೋಷಣೆಗೆ ಆತನ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದ ಮೆಕಾಲೆಯ ಟಿಪ್ಪಣಿ ಆಧಾರವಾಗಿತ್ತು. ಈ ವಿಲಿಯಂ ಬೆಂಟಿಕ್ ಏನು ಶಿಕ್ಷಣ ಪದ್ಧತಿ ತರ್ತಾನಲ್ಲ, ಈ ಮೆಕಾಲೆ ಅವರು ಏನಾಗಿರ್ತಾರೆ, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಾರೆ. ಮೆಕಾಲೆ ಓರ್ವ ಕಟ್ಟ ಆಂಗ್ಲವಾದಿಯಾಗಿದ್ದನು. ಭಾರತೀಯ ಜ್ಞಾನವು ಕೀಳು ಮಟ್ಟದೆಂದು ಆತನ ವಾದವಾಗಿರುತ್ತೆ. ಮೆಕಾಲೆ ಏನಾಗಿರ್ತಾನೆ, ಭಾರತೀಯ ಜ್ಞಾನ ಇರ್ತದಲ್ಲ, ಅದು ಅವ್ರ ಜ್ಞಾನಕ್ಕಿಂತನೂ ಕೀಳು ಮಟ್ಟದಾಗಿರ್ತದೆ ಅನ್ನೋದು ಅವನ ವಾದ ಆಗಿರುತ್ತೆ. ಸಂಸ್ಕೃತ ವ್ಯಾಕರಣವನ್ನು ಆತ ಕಟುವಾಗಿ ಅಪಹಾಸ್ಯ ಮಾಡಿದನು. ಭಾರತೀಯರನ್ನು ಅವರ ಸಾಂಸ್ಕೃತಿಕ ಬೇರುಗಳಿಂದ ದೂರ ಮಾಡುವುದು ಅವನ ಅಂತಿಮ ಗುರಿಯಾಗಿತ್ತು. ಈ ಭಾರತೀಯ ಸಂಸ್ಕೃತ ಇರ್ತಲ್ಲ, ಅದನ್ನ ಈತ ಏನು ಮಾಡ್ತಾನೆ, ಕಟುವಾಗಿ ಅಪಹಾಸ್ಯವನ್ನು ಅಂದರೆ ಗೇಲಿ ಮಾಡ್ತಾನೆ ಸಂಸ್ಕೃತ ವ್ಯಾಕರಣವನ್ನು. ಹಾಗೆ ಸಾಂಸ್ಕೃತಿಕ ಬೇರುಗಳಿಂದ ಭಾರತೀಯರನ್ನು ದೂರ ಮಾಡಬೇಕು ಅನ್ನೋದು ಆತನ ಗುರಿಯಾಗಿರುತ್ತೆ. ನೋಡಿ, ಈತ ಏನು ಹೇಳ್ತಾನೆ ಮೆಕಾಲೆ, ಒಂದು ಒಳ್ಳೆಯ ಐರೋಪ್ಯ ಗ್ರಂಥಾಲಯದ ಒಂದು ಕಪಾಟಿನ ಒಂದು ಸಾಲಿನ ಪುಸ್ತಕಗಳಿಗೆ ಇಡೀ ಪೂರ್ವದ ಜ್ಞಾನ ಭಂಡಾರ ಸರಿಸಾಟಿಯಲ್ಲ. ನೋಡಿ, ಈ ಥರ ಒಂದು ಕಪಾಟಿ ಇರುತ್ತೆ ಈ ಲೈಬ್ರರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಗ್ರಂಥಾಲಯದ ಒಂದು ಕಪಾಟು, ಈ ಥರ ಕಪಾಟು ಇರುತ್ತಲ್ಲ, ಇದರಲ್ಲಿ ಒಂದು ಸಾಲಿರುತ್ತೆ. ಒಂದು ಸಾಲಿನ ಪುಸ್ತಕಗಳು, ಈಗ ಏನು 1 by 1 ಈ ಥರ ಬುಕ್ಸ್ ಇಟ್ಟಿರ್ತಾರಲ್ಲ, ಈ ಒಂದು ಸಾಲಿಗೆ ಇಡೀ ಪೂರ್ವದ ಜ್ಞಾನದ ಭಂಡಾರ ಸರಿಸಾಟಿಯಲ್ಲ. ಅಂದ್ರೆ ಭಾರತದ ಪೂರ್ವ ಜ್ಞಾನದ ಭಂಡಾರ ಸರಿಸಾಟಿಯಲ್ಲ ಅಂತ ಕೇಳ್ತಾರೆ ಈ ಒಂದು ಲೈನಿಗೆ. ನೋಡಿ ಎಷ್ಟು ಗೇಲಿ ಮಾಡ್ತಾನೆ ಇವನು ಎನ್ನುವ ಅವನ ಮಾತುಗಳು ಅವನಲ್ಲಿನ ಪೂರ್ವಗ್ರಹವನ್ನು ತೋರಿಸುತ್ತದೆ. ಈ ಮೆಕಾಲೆ ಯಾವ ರೀತಿಯಾಗಿ ಭಾರತೀಯ ಜ್ಞಾನವನ್ನು ಅಪಹಾಸ್ಯ ಮಾಡ್ತಾನೆ ಅನ್ನೋದು ಈ ಮಾತೆ ಸಾಕ್ಷಿಯಾಗಿದೆ. ಒಂದು ಒಳ್ಳೆಯ ಐರೋಪ್ಯದ ಗ್ರಂಥಾಲಯದ ಒಂದು ಕಪಾಟಿನ ಒಂದು ಸಾಲಿನ ಪುಸ್ತಕಗಳಿಗೆ ಇಡೀ ಪೂರ್ವ ಜ್ಞಾನದ ಭಂಡಾರ ಸರಿಸಾಟಿಯಲ್ಲ ಅಂತಾನೆ ಇವನು. ಅಂಥ ದೇಶದಿಂದ ಬಂದಿರತಕ್ಕಂಥ ಇವರೆಲ್ಲ ಮ್ಯಾಕ್ಸ್ ಮುಲ್ಲರ್ ಆಗಿರ್ಬೋದು, ಆಮೇಲೆ ಸರ್ ವಿಲಿಯಂ ಜೋನ್ಸ್ ಆಗಿರ್ಬೋದು, ಇವರೆಲ್ಲರೂ ಸಹ ನಮ್ಮ ದೇಶದ ಹಿರಿಮೆಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ
ಏನೋ ಪರಿಚಯವನ್ನು ಮಾಡ್ತಾರೆ. ಕೆಲವ್ರು ಹಂಗಿದ್ರೆ ಕೆಲವ್ರು ಹಿಂಗಿರ್ತಾರೆ, ಎಲ್ಲರೂ ಸರಿ ಸಮಾನಾಗಿರೋದಿಲ್ಲ. ಮೆಕಾಲೆ ಆ ರೀತಿಯಾದ ಮನೋಭಾವ ಇಟ್ಕೊಂಡ್ರೆ ಮ್ಯಾಕ್ಸ್ ಮುಲ್ಲರ್, ಸರ್ ವಿಲಿಯಂ ಜೋನ್ಸ್ ಇನ್ನು ಕೆಲವ್ರು ಏನು ಮಾಡ್ತಾರೆ, ಒಳ್ಳೆಯ ಮನೋಭಾವನೆನೇ ಇಟ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ 1854ರಲ್ಲಿ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನು ರೂಪಿಸಿದರು. ಎಷ್ಟರಲ್ಲಿ? 1854ರಲ್ಲಿ. ಇದು ಚಾರ್ಲ್ಸ್ ವುಡ್ ವರದಿಯನ್ನು ಆಧರಿಸಿತ್ತು. ನೋಡಿ, ಇದು ಕೇಳಿದ್ದಾರೆ ಈ ಹಿಂದೆ ಎಕ್ಸಾಮಲ್ಲಿ. ಚಾರ್ಲ್ಸ್ ವುಡ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರು. ಇದು ಒಂದು ಹೊಸ ಶಿಕ್ಷಣ ನೀತಿಯನ್ನು ರೂಪಿಸುತ್ತೆ. ಎಷ್ಟರಲ್ಲಿ ಬರುತ್ತೆ ಅಂದರೆ ಇದು 1854ರಲ್ಲಿ. ಅಲ್ಪಕಾಲದಲ್ಲೇ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸುಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಯಿತು. ಈ ವರದಿಯನ್ನು ಆಧರಿಸಿ ಏನು ಮಾಡ್ತಾರೆ, ಕಲ್ಕತ್ತಾ, ಮುಂಬೈ ಆಮೇಲೆ ಮದ್ರಾಸುಗಳಲ್ಲಿ ಏನು ಮಾಡ್ತಾರೆ, ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1857ರಲ್ಲಿ. ನೋಡಿ, 54ರಲ್ಲೇ ಇದು ವರದಿ ಬರುತ್ತೆ. ಏನು ಹೊಸ ಶಿಕ್ಷಣ ನೀತಿಯನ್ನು ರೂಪಿಸ್ತಾರೆ 1854ರಲ್ಲಿ. ವಿತಿನ್ 3 hours ಅಲ್ಲೇ ಏನು ಮಾಡ್ತಾರೆ, 1857ರಲ್ಲೇ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿಬಿಡ್ತಾರೆ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ ಹೀಗೆ ಹಂತ ಹಂತವಾಗಿ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂತು. ಶಿಕ್ಷಣ ಕ್ಷೇತ್ರದ ಮೇಲ್ವಿಚಾರಣೆಗಾಗಿ ಶಿಕ್ಷಣ ಇಲಾಖೆಗಳನ್ನು ಪ್ರಾಂತ್ಯಗಳಲ್ಲಿ ರಚನೆ ಮಾಡಲಾಯಿತು. ಈಗ ಹಂತ ಹಂತವಾಗಿ ಕಾಲೇಜು ಮಟ್ಟದ ತನಕ, ವಿಶ್ವವಿದ್ಯಾಲಯ ಮಟ್ಟದ ತನಕನೂ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರುತ್ತಲ್ಲ, ಆ ಶಿಕ್ಷಣದ ಮೇಲೆ ಒಬ್ರು ಮೇಲ್ವಿಚಾರಣೆ ಮಾಡೋದಕ್ಕೆ ಇರಬೇಕಲ್ಲ. ಆದ್ರಿಂದ ಇವ್ರೇನು ಮಾಡ್ತಾರೆ, ಮೇಲ್ವಿಚಾರಣಾ ಶಿಕ್ಷಣ ಇಲಾಖೆಗಳನ್ನು ಇವರು ಸ್ಟಾರ್ಟ್ ಮಾಡ್ತಾರೆ ಪ್ರಾಂತ್ಯಗಳಲ್ಲಿ. 1844ರಲ್ಲಿ ಇಂಗ್ಲಿಷ್ ಭಾಷೆಯು ಆಡಳಿತದ ಅಧಿಕೃತ ಭಾಷೆಯಾಯಿತು. ನೋಡಿ, ಇವ್ರ ಉದ್ದೇಶನೇ ಇದಾಗಿತ್ತು. 1844ರಲ್ಲಿ ಏನು ಮಾಡ್ತಾರೆ, ಇಂಗ್ಲಿಷ್ ಭಾಷೆಯು ಆಡಳಿತದ ಅಧಿಕೃತ ಭಾಷೆಯಾಗಿ ಮಾಡ್ತಾರೆ. ಇಲ್ಲಿದೆ ನೋಡಿ ವಿಶ್ವವಿದ್ಯಾಲಯಗಳು. ಬಾಂಬೆ ವಿಶ್ವವಿದ್ಯಾಲಯ ನೋಡಿ, ಆಗಿನ ಕಾಲದಲ್ಲೇ ಇಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅಂದರೆ ಗ್ರೇಟೆ. ಮದ್ರಾಸ್ ವಿಶ್ವವಿದ್ಯಾಲಯ. ಬ್ರಿಟಿಷರಿಗೆ ಏನೂ ಅಸಾಧ್ಯವಾಗಿರಲಿಲ್ಲ ಹೇಳಿ, ಯಾಕಂದರೆ ನಮ್ಮ ಭಾರತೀಯರಿಂದನೇ ದುಡ್ಡನ್ನು ದೋಚಿ ಈ ರೀತಿಯಾದ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮ. ಪಾಶ್ಚಾತ್ಯ ಶಿಕ್ಷಣದಿಂದ ಏನೆಲ್ಲ ಪರಿಣಾಮ ಆಯಿತು ಅನ್ನೋದನ್ನು ನೋಡೋಣ. ಪರಂಪರಾನುಗತ ಶಿಕ್ಷಣ ಪದ್ಧತಿಯು ಕ್ರಮೇಣ ಅವನತಿಯ ಹಾದಿ ಹಿಡಿಯಿತು. ಅಂದರೆ ಈ ಪರಂಪರಾನುಗತವಾಗಿ ಸಂಸ್ಕೃತ, ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಶಿಕ್ಷಣ ಪಡಿತಾ ಇರ್ತಾರಲ್ಲ, ವೇದ ಅಧ್ಯಯನ ಮಾಡೋದು, ಋಗ್ವೇದ ಅಧ್ಯಯನ ಮಾಡೋದು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡೋದು, ಇವೆಲ್ಲ ಏನಾಗುತ್ತೆ, ಹಂತ ಹಂತವಾಗಿ ಇದೇನಾಗುತ್ತೆ, ಅವನತಿಯ ಹಾದಿಯತ್ತ ಹೋಗುತ್ತೆ. ಹೊಸ ಶಿಕ್ಷಣ ಕ್ರಮದಿಂದ ವಿವಿಧ ಭಾಷಿಕ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು. ಇಂಗ್ಲಿಷ್ ಶಿಕ್ಷಣ ಸಿಕ್ಕಿರೋದ್ರಿಂದ ನಮ್ಮ ಭಾರತೀಯರು ಏನು ಮಾಡ್ತಾರೆ, ಬೇರೆ ವಿದೇಶಿ ಭಾಷಿಗರೊಂದಿಗೆ ಕನ್ವರ್ಸೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಈ ಸಂಭಾಷಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ರಾಷ್ಟ್ರೀಯತೆಯ ಭಾವನೆಗಳನ್ನು ಜನರಲ್ಲಿ ಬೆಳೆಸಲು ಸಹಕಾರಿಯಾಯಿತು. ಇದೇನಾಗುತ್ತೆ, ಈ ಶಿಕ್ಷಣ ಪದ್ಧತಿ ರಾಷ್ಟ್ರೀಯತೆ ಎಂಬ ಭಾವನೆಯನ್ನು ಜನರಲ್ಲಿ ಬೆಳೆಸೋದಕ್ಕೆ ಸಹಾಯಕವಾಗುತ್ತೆ. ಯುರೋಪಿನ ಬೌದ್ಧಿಕ ಚಿಂತನೆಗಳು ಕ್ರಮೇಣ ಭಾರತೀಯ ಸಮಾಜವನ್ನು ಪ್ರವೇಶಿಸಿ ದೂರಗಾಮಿ ಪರಿಣಾಮಗಳನ್ನುಂಟು ಮಾಡಿದವು. ಈ ಯುರೋಪಿನ ಕೆಲವೊಂದಿಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಂಗತಿಗಳು ಇರ್ತಾವಲ್ಲ, ಅವುಗಳೇನಾಗ್ತವೆ, ನಮ್ಮ ಭಾರತದಲ್ಲಿ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಭಾರತೀಯ ಸಾಹಿತ್ಯದ ಮೇಲೂ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಿ ಹೊಸ ಸಾಹಿತ್ಯಿಕ ಚಳುವಳಿಗೆ ಈ ಶಿಕ್ಷಣ ಪದ್ಧತಿ ಕಾರಣವಾಯಿತು. ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಪರಿಣಾಮಗಳಾಗ್ತವೆ. ಇದರಿಂದ ಅನೇಕ ವರ್ಗಗಳು ಹೊಸ ಸಾಮಾಜಿಕ ಎಚ್ಚರವನ್ನು ಪಡೆದವು. ಈ ಶೈಕ್ಷಣಿಕ ದೃಷ್ಟಿಕೋನ ರೂಪಿಸಿದ ಅರಿವು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗಳನ್ನು ವೈಜ್ಞಾನಿಕವಾಗಿ ಗುರುತಿಸಲು ಒಂದು ತಡೆಯೂ ಆಗಿದೆ ಎಂಬ ಚರ್ಚೆಗಳನ್ನು ಚರಿತ್ರಕಾರರು ಬೆಳೆಸಿದ್ದಾರೆ. ನೋಡಿ, ಯಾವ ರೀತಿ ಎಲ್ಲ ಇಲ್ಲಿ ಇದಾಗುತ್ತೆ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆಮೇಲೆ ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಭಾರತೀಯರಲ್ಲಿ ಬರುತ್ತೆ. ಯಾಕಂದರೆ ಯಾವುದೇ ಆಗಿರಲಿ ಮೂಢನಂಬಿಕೆಯಿಂದ ಒಪ್ಕೊಳ್ಳೋದಲ್ಲ, ಅದನ್ನು ಪ್ರಶ್ನೆ ಮಾಡೋದಾಗಿರ್ಬೋದು, ಈ ಬೌದ್ಧಿಕವಾಗಿ ಆಲೋಚನೆ ಮಾಡಿ ಆ ಕಾರ್ಯಗಳನ್ನು ಮಾಡೋವಂಥ ಸ್ಥಿತಿ ಏನಾಗುತ್ತೆ ಅಲ್ಲಿ ನಿರ್ಮಾಣವಾಗುತ್ತೆ. ನೆಕ್ಸ್ಟು ಆರ್ಥಿಕ ಪ್ರಭಾವ ಹೇಗಾಯಿತು ಅನ್ನೋದನ್ನು ನೋಡೋಣ.
18 ಮತ್ತು 19ನೇ ಶತಮಾನದಲ್ಲಾದ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯು ಭಾರತದ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡಿತು. ಭಾರತದ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಗಂಭೀರವಾಗಿ ಪರಿಣಾಮ ಉಂಟುಮಾಡುತ್ತೆ. 1600 ರಿಂದ 1775 ತನಕ ಕಂಪನಿಯು ಕೇವಲ ಒಂದು ವ್ಯಾಪಾರಿ ಕಂಪನಿಯಾಗಿತ್ತು. ನೋಡಿ, ಇಲ್ಲಿವರೆಗೂ ಏನಾಗುತ್ತೆ, ಈ ಕಂಪನಿ ಕೇವಲ ಒಂದು ವ್ಯಾಪಾರ ಕಂಪನಿಯಾಗಿ ಇರುತ್ತೆ. ಪ್ಲಾಸಿ ಕದನದ ಬಳಿಕ ಅದು ಭಾರತದ ವ್ಯಾಪಾರ ಮತ್ತು ಉತ್ಪಾದನೆಯ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸುವುದಕ್ಕೆ ಬಂಗಾಳದಲ್ಲಿನ ತನ್ನ ರಾಜಕೀಯ ಅಧಿಕಾರವನ್ನು ಚೆನ್ನಾಗಿ ಬೆಳೆಸಿಕೊಂಡಿತು. ನೋಡ್ರಿ, 1757 ನಂತರ ಏನು ಪ್ಲಾಸಿ ಕದನ ಆದ ನಂತರ ಏನು ಮಾಡ್ತಾರೆ, ಬಕ್ಸರ್ ಕದನ ನಡೆಯುತ್ತೆ. 1764ರಲ್ಲಿ ಬಕ್ಸರ್ ಕದನ ನಡೆಯುತ್ತೆ. 1765ರಲ್ಲಿ ಇವ್ರೇನ್ ಮಾಡ್ತಾರೆ, ಈ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾಗಳ ಮೇಲೆ ದಿವಾನಿ ಹಕ್ಕನ್ನು ಪಡಿತಾರೆ. ದಿವಾನಿ ಹಕ್ಕನ್ನು ಪಡೆಯುವ ಮೂಲಕ ಇವ್ರೇನ್ ಮಾಡ್ತಾರೆ, ಭಾರತದ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಇವರು ಏಕಸ್ವಾಮ್ಯವನ್ನ ಪಡಿತಾರೆ. ಅದೇ ವೇಳೆ ಕಚ್ಚಾ ಹತ್ತಿಯ ಮಾರಾಟದ ಮೇಲೂ ಅದು ಏಕಸ್ವಾಮ್ಯವನ್ನು ಸ್ಥಾಪಿಸಿತು. ಇದರ ಪರಿಣಾಮವಾಗಿ ನೇಕಾರರು ಕಚ್ಚಾ ವಸ್ತುವನ್ನ ದುಬಾರಿ ಬೆಲೆಗೆ ಕೊಳ್ಳುವಂತಾಯಿತು. ಕಚ್ಚಾ ವಸ್ತು ಸಹ ಮಾರಾಟ ಮಾಡೋದಕ್ಕೆ ಏಕಸ್ವಾಮ್ಯವನ್ನ ಪಡಿತಾರೆ ಬ್ರಿಟಿಷರು. ಇದರಿಂದ ಏನ್ ಮಾಡ್ತಾರೆ, ಭಾರತೀಯ ನೆಲದಲ್ಲಿ ಬೆಳೆದಿರ್ತಕ್ಕಂಥ ಹತ್ತಿಯನ್ನ ಭಾರತೀಯರಿಂದನೇ ಕೊಂಡು ವಾಪಸ್ ಮತ್ತೆ ಅವರಿಗೆ ಮಾರೋದು ದುಬಾರಿ ಬೆಲೆಯಲ್ಲಿ. ಈಗೇನೋ ಒಂದು 50 ರೂಪಾಯಿ 100 ರೂಪಾಯಿ ಇಲ್ಲ 1000 ರೂಪಾಯಿಗೆ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನ ವಾಪಸ್ 2000 ರೂಪಾಯಿ ಅಂದ್ರೆ ದುಪ್ಪಟ್ಟಾಗಿ ಮಾರೋದು. ಈ ರೀತಿಯಾಗಿ ಮಾಡೋದ್ರಿಂದ ನೇಕಾರರಿಗೆ ಭಾರಿ ಹೊಡೆತ ಬೀಳುತ್ತೆ. ಒಟ್ಟಿನಲ್ಲಿ ಬ್ರಿಟಿಷ್ ವಾಣಿಜ್ಯ ನೀತಿಯ ಗುರಿ ಬ್ರಿಟಿಷ್ ಕೈಗಾರಿಕೆಯ ಅವಶ್ಯಕತೆಯನ್ನು ಪೂರೈಸುವುದಲ್ಲದೆ ಬೇರೇನೂ ಆಗಿರಲಿಲ್ಲ. ಇವರೇನ್ ಮಾಡ್ತಾರೆ, ತಮ್ಮ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿ ಇವರು ಕೆಲವೊಂದಿಷ್ಟು ವಾಣಿಜ್ಯ ನೀತಿಗಳನ್ನ ಜಾರಿಗೆ ತರ್ತಾರೆ. ಅದನ್ನ ಭಾರತೀಯರಿಗೆ ಏನಂತಾರೆ, ಸುಧಾರಣೆಗಳು ಅಂತ ಹೇಳಿ ಅವರನ್ನ ಮೋಸ ಮಾಡ್ತಾರೆ ಭಾರತೀಯರನ್ನ. ಭಾರತವು ಬ್ರಿಟನ್ನಿನ ಯಂತ್ರ ನಿರ್ಮಿತ ಸರಕುಗಳ ಆಮದುದಾರ ಮತ್ತು ಭಾರತವು ಬ್ರಿಟನ್ನಿನ ಯಂತ್ರ ನಿರ್ಮಿತ ಸರಕುಗಳ ಆಮದುದಾರ ಮತ್ತು ಬ್ರಿಟನ್ನಿಗೆ ಬೇಕಾದ ಕಚ್ಚಾ ವಸ್ತುಗಳ ರಫ್ತುದಾರ ಆಗಬೇಕೆಂಬುದಷ್ಟೇ ಅವರ ಮುಖ್ಯ ಗುರಿಯಾಗಿತ್ತು. ಭಾರತ ಅವರ ಅವಶ್ಯಕತೆ ನೀಗಿಸೋದಕ್ಕೋಸ್ಕರ ಒಂದೇನು ಆಟಿಕೆ ಸಾಮಾನಾಗಿ ಇವರು ಮಾರ್ಪಾಡು ಮಾಡೋದು ಇವರು ಗುರಿಯಾಗಿತ್ತು. ಬ್ರಿಟನ್ನಿನಲ್ಲಿ ಯಂತ್ರಗಳಿರ್ತಾವ, ಆ ಯಂತ್ರಗಳಿಗೆ ಸರಕುಗಳ ಆಮದಾಗಬೇಕು, ಆಮೇಲೆ ಬ್ರಿಟನ್ನಿಗೆ ಬೇಕಾದ ಕಚ್ಚಾ ವಸ್ತುಗಳು ಸಹ ರಫ್ತಾಗಬೇಕು. ಇದೇ ಅವರಿಗೆ ಮುಖ್ಯ ಗುರಿಯಾಗಿರುತ್ತೆ ಬ್ರಿಟಿಷರದು. ಮುಕ್ತ ವ್ಯಾಪಾರ ನೀತಿಯನ್ನು ಜಾರಿಗೊಳಿಸುವ ಮೂಲಕ ಭಾರತದ ಗುಡಿ ಕೈಗಾರಿಕೆಗಳ ಅವನತಿಯತ್ತ ದೂಡಿತು. ಭಾರತದಲ್ಲಿರತಕ್ಕಂಥ ಗುಡಿ ಕೈಗಾರಿಕೆಗಳ ಇದರಿಂದ ಅವನತಿ ಆಗ್ತವೆ. ಮತ್ತೆ ಕಚ್ಚಾ ವಸ್ತುಗಳ ಕೊರತೆ ಆದ್ಮೇಲೆ ಅಲ್ಲೇನಾಗುತ್ತೆ, ಗುಡಿ ಕೈಗಾರಿಕೆಗಳು ಆಟೋಮೆಟಿಕಲಿ ಸ್ಟಾಪ್ ಆಗ್ತವೆ. ಇದೇ ಬ್ರಿಟಿಷರ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, ಬ್ರಿಟಿಷ್ ಆಳ್ವಿಕೆಯ ವೇಳೆ ಭಾರತವು ಬಡ ರಾಷ್ಟ್ರವಾಗಿ ಮಾರ್ಪಾಡುಗೊಳ್ಳಲು ಮುಖ್ಯ ಕಾರಣವೆಂದರೆ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋದದ್ದು. ನೋಡಿ, ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದಲ್ಲ, ಇದರಿಂದ ನಮ್ಮ ಭಾರತ ಏನಾಗುತ್ತೆ, ಸಂಪೂರ್ಣವಾಗಿ ಬಡ ರಾಷ್ಟ್ರವಾಗಿ ನಿರ್ಮಾಣವಾಗುತ್ತೆ. ದಾದಾಬಾಯಿ ನವರೋಜಿ ಅವರು ಹೇಳುವಂತೆ ಸಂಪತ್ತಿನ ಸೋರಿಕೆಯೇ ಇದಕ್ಕೆ ಮುಖ್ಯ ಕಾರಣವಾಗಿತ್ತು. ಇವರೇನ್ ಮಾಡ್ತಾರೆ, ಡ್ರೈನ್ ಆಫ್ ವೆಲ್ತ್ ಅಂತೇಳಿ ಒಂದು ಸಿದ್ಧಾಂತವನ್ನ ರೂಪಿಸ್ತಾರೆ ದಾದಾಬಾಯಿ ನವರೋಜಿ ಅವರು. ಇದು ಕೇಳಿದ್ರು ನೋಡಿ, ಡ್ರೈನ್ ಆಫ್ ವೆಲ್ತ್ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಥವಾ ರೂಪಿಸಿದವರು ಯಾರು ಅಂತ ಕೇಳ್ತಾರೆ, ದಾದಾಬಾಯಿ ನವರೋಜಿ. ನೋಡಿ, ಭಾರತದಲ್ಲಿ ಬ್ರಿಟಿಷ್ ನಾಗರಿಕರು ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿ ಗಳಿಸಿದ ಲಾಭವು ಸಂಪತ್ತಿನ ಸೋರಿಕೆಯೇ ಇನ್ನೊಂದು ಪ್ರಮುಖ ಮೂಲವಾಗಿತ್ತು. ಇವು ನಮ್ಮ ನೆಲದಲ್ಲೇ ಇದ್ದುಕೊಂಡು ನಮ್ಮಲ್ಲೇ ಇದ್ದು ನಮ್ಮಿಂದಾನೇ ಹಣ ತಗೊಂಡು ಅವರು ಶ್ರೀಮಂತರಾದರು, ನಮ್ಮನ್ನ ಬಡವರು ಮಾಡಿಬಿಟ್ರು ಈ ಬ್ರಿಟಿಷರು. ಸಂಪತ್ತಿನ ಸೋರಿಕೆಯ ಪರಿಣಾಮವಾಗಿ ಭಾರತ ಬಡ ರಾಷ್ಟ್ರವಾಯಿತಲ್ಲದೆ ದೇಶದಲ್ಲಿ ಬಂಡವಾಳದ ಕೊರತೆ ಕೂಡ ಉಂಟಾಯಿತು. ಬಂಡವಾಳ ಮಾಡೋದಕ್ಕೆ ಅಲ್ಲಿ ಯಾರಿಗೂ ಸಹ ಶಕ್ತಿ ಇರಲಿಲ್ಲ. ನಮ್ಮ ಭಾರತೀಯರಲ್ಲಿ ಹೊಟ್ಟೆಪಾಡು ನೋಡ್ಕೊಳ್ಳೋದಕ್ಕೆ ಸಾಕಾಗ್ತಾ ಇತ್ತು. ಅಲ್ಲಿ ಯಾರು ಸಹ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಇದರಿಂದ ಇಲ್ಲಿನ ಕೈಗಾರಿಕಾ ಅಭಿವೃದ್ಧಿಗೆ ಅಡ್ಡಿಯಾಯಿತು.
ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನ ಸುಲಿಗೆಕೋರರು ಅಂತ ಕರೀತಾರೆ. ನೋಡಿ, ಆಡಮ್ ಸ್ಮಿತ್ ಇವರು ಅರ್ಥಶಾಸ್ತ್ರದ ಪಿತಾಮಹ. ಆಡಮ್ ಸ್ಮಿತ್ ಇವರು ಈ ಇವ್ರನ್ನ ಸುಲಿಗೆಕೋರರು ಅಂತ ಕರೀತಾರೆ. ಯಾಕಂದ್ರೆ ಆ ರೀತಿಯಲ್ಲಿ ನಮ್ಮ ಭಾರತವನ್ನ ಸಂಪೂರ್ಣವಾಗಿ ಖಜಾನೆ ಮುಕ್ತವನ್ನಾಗಿ ಮಾಡ್ತಾರೆ ಈ ಬ್ರಿಟಿಷರು. ಶಾಸನಾತ್ಮಕ ಬೆಳವಣಿಗೆಗಳು ಹೇಗಾಯ್ತು? ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಬರುತ್ತೆ. ರೆಗ್ಯುಲೇಟಿಂಗ್ ಆಕ್ಟ್. ಭಾರತ ಸಂವಿಧಾನ ಸುಧಾರಣೆಗಳು ಬ್ರಿಟಿಷರ ಆಡಳಿತ ಕಾಲದಿಂದಲೂ ಆರಂಭವಾಯಿತು. ಅಂದ್ರೆ ಈ ಬ್ರಿಟಿಷರ ಕಾಲದಿಂದಲೂ ಸಹ ಭಾರತದಲ್ಲಿ ಒಂದು ಸಂವಿಧಾನ ರಚನೆ ಮಾಡಬೇಕು ಅನ್ನೋದು ಅಲ್ಲಿಂದನೂ ಬೆಳೀತಾ ಬಂದಿರುತ್ತೆ. ಈ ದೇಶದ ಸಂವಿಧಾನದ ಇತಿಹಾಸದಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಒಂದು ಪ್ರಮುಖ ಕಾಲಘಟ್ಟವಾಗಿತ್ತು. ಭಾರತದಲ್ಲಿ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಈ ಶಾಸನವನ್ನು 1773ರಲ್ಲಿ ಜಾರಿಗೆ ತಂದನು. ಈ ಶಾಸನವನ್ನ, ಈ ಕಾಯ್ದೆನ ಯಾರು ಜಾರಿಗೆ ತಂದ್ರು ಅಂತ ಕೇಳಿದಾಗ ವಾರನ್ ಹೇಸ್ಟಿಂಗ್ ಅನ್ನೋದು ನೆನಪಲ್ಲಿ ಇರಲಿ. ಈ ಒಂದು ಕಾಯ್ದೆಯಲ್ಲಿ ಬಂಗಾಳದ ಗವರ್ನರ್ ಜನರಲ್ನನ್ನಾಗಿ ಮಾರ್ಪಾಡು ಮಾಡ್ತಾರೆ. ಅದನ್ನು ಸಹ ನೆನಪಲ್ಲಿ ಇರಲಿ. ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಿದ ಯಾವ ಒಂದು ಕಾಯ್ದೆ ಅಂತ ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದು ರೆಗ್ಯುಲೇಟಿಂಗ್ ಆಕ್ಟ್. ಆ ರೀತಿಯಾಗಿ ಬಂಗಾಳದ ಗವರ್ನರ್ ಜನರಲ್ ಆದವರು ಯಾರು ಅಂತಂದಾಗ ಇವರು ವಾರನ್ ಹೇಸ್ಟಿಂಗ್. ನೋಡಿ, ನೆನಪಲ್ಲಿರಲಿ. ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಶಾಸನವೇ ಅಡಿಗಲ್ಲಾಯಿತು. ಇದು ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನವನ್ನ ಒದಗಿಸಿಕೊಟ್ಟಿತ್ತು. ಈ ಕಾಯ್ದೆ ಏನ್ ಮಾಡುತ್ತೆ? ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಸಂವಿಧಾನವನ್ನ ಒದಗಿಸಿದಂಗಾಗುತ್ತೆ. ನೆಕ್ಸ್ಟ್ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ. ಪಿಟ್ಸ್ ಇಂಡಿಯಾ ಆಕ್ಟ್ ಎಷ್ಟರಲ್ಲಿ? 1784ರಲ್ಲಿ ಬರುತ್ತೆ. ಭಾರತದ ಆಡಳಿತ ಕ್ರಮದ ಬಗೆಗೆ ಇಂಗ್ಲೆಂಡಿನ ಸರ್ಕಾರಕ್ಕೆ ತೃಪ್ತಿ ಇರಲಿಲ್ಲ. ಅಂದ್ರೆ ಭಾರತದಲ್ಲಿ ಏನು ಆಡಳಿತ ಕ್ರಮ ಇರುತ್ತಲ್ಲ ಅವ್ರದ್ದು, ಅದರಿಂದ ಇಂಗ್ಲೆಂಡಿನ ಸರ್ಕಾರಕ್ಕೆ ತೃಪ್ತಿ ಆಗಲ್ಲ. ಅದರ ಕಡೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕೆಂದು ನಿರ್ಧಾರ ಮಾಡಿ, ಆದುದರಿಂದ ಪ್ರಧಾನಮಂತ್ರಿ ಪಿಟ್ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಪ್ರಧಾನಮಂತ್ರಿ ಆಗಿರ್ತಾರೆ ಇವರು, ಪಿಟ್ ಅನ್ನೋರು. ಇವರು ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯನ್ನ ಬ್ರಿಟಿಷ್ ರಾಜ್ಯದ ಅಧೀನಕ್ಕೊಳಪಡಿಸಿ ಅದನ್ನು ಒಂದು ಭಾಗವೆಂದು ಪರಿಗಣಿಸಿತು. ಈ ಕಂಪನಿಯನ್ನ ಬ್ರಿಟಿಷ್ ರಾಜ್ಯದ ಅಧೀನಕ್ಕೆ ಒಳಪಡಿಸ್ತಾರೆ. ಈ ಕಂಪನಿಯನ್ನ, ಏನು ಈಸ್ಟ್ ಇಂಡಿಯಾ ಕಂಪನಿಯನ್ನ, ಇದನ್ನ ಬ್ರಿಟಿಷ್ ರಾಜ್ಯದ ಅಧೀನಕ್ಕೊಳಪಡಿಸಿ ಅದರ ಒಂದು ಭಾಗವಾಗಿ ಪರಿಗಣಿಸಿ ಏನ್ ಮಾಡ್ತಾರೆ, ಇಲ್ಲಿ ಭಾರತದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ನಂತರ ಅನೇಕ ಶಾಸನಗಳನ್ನ ಬ್ರಿಟಿಷರು ಹೊರಡಿಸಿದರು. ಇದರ ನಂತರ ಅನೇಕ ಶಾಸನಗಳು ಹೊರಡಿಸ್ತಾರೆ. ನೆಕ್ಸ್ಟ್ ಬರುತ್ತೆ ಮಿಂಟೋ ಮಾರ್ಲೆ ಸುಧಾರಣೆ. ಇದು 1909ರಲ್ಲಿ ಬರುತ್ತೆ. ನೋಡಿ, ಇದರಿಂದ ತುಂಬಾ ಕ್ವಶನ್ ರೈಸ್ ಆಗಿದ್ದಾವೆ. ಸೊ ಕರೆಕ್ಟಾಗಿ ಕೇಳ್ಕೊಳ್ರಿ. ಲಾರ್ಡ್ ಮಿಂಟೋ ಭಾರತದಲ್ಲಿ ವೈಸ್ರಾಯ್ ಆಗಿದ್ದನು. ಲಾರ್ಡ್ ಮಿಂಟೋ ಏನಾಗಿರ್ತಾನೆ? ವೈಸ್ರಾಯ್ ಆಗಿರ್ತಾನೆ ಭಾರತದಲ್ಲಿ. ಅದೇ ಅವಧಿಯಲ್ಲಿ ಲಾರ್ಡ್ ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದನು. ಈ ಮಿಂಟೋ ಮಾರ್ಲೆ ಅಂತ ಐತಲ್ಲ, ಈ ಬೇರೆ ಬೇರೆ ವ್ಯಕ್ತಿಗಳು, ಇಬ್ಬರು ವ್ಯಕ್ತಿಗಳು ಮಾಡಿರ್ತಕ್ಕಂಥ ಸುಧಾರಣೆಗಳನ್ನೇ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರೀತಾರೆ. ಈ ಮಿಂಟೋ ಏನಾಗಿರ್ತಾನೆ? ವೈಸ್ರಾಯ್ ಆಗಿರ್ತಾನೆ. ಮಾರ್ಲೆ ಏನಾಗಿರ್ತಾರೆ? ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಾನೆ. ಲಾರ್ಡ್ ಕರ್ಜನನ ದರ್ಪದ ಆಳ್ವಿಕೆ, ಭಾರತೀಯ ಕ್ರಾಂತಿಕಾರರು ನಡೆಸಿದ ಉಗ್ರ ಚಳವಳಿ ಮೊದಲಾದ ಕಾರಣಗಳಿಂದ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬರುವಂತೆ ಮಾಡಿದವು. ಲಾರ್ಡ್ ಕರ್ಜನನು ಬಂಗಾಳದ ವಿಭಜನೆಯನ್ನ ಮಾಡಿ ಕೆಲವೊಂದಿಷ್ಟು ಭಾರತೀಯರಲ್ಲಿ ಕ್ರಾಂತಿಯನ್ನ ಉಂಟು ಮಾಡೋದಕ್ಕೆ ಇವನೇನ್ ಮಾಡ್ತಾನೆ? ಇವನ ದುರಾಡಳಿತನೇ ಕಾರಣ ಆಗುತ್ತೆ. ಆದ್ದರಿಂದ ಇವರೇ ಈ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನ ಜಾರಿಗೆ ತಂದು ಭಾರತೀಯರನ್ನ ಸುಮ್ಮನೆ ಸಮಾಧಾನ ಮಾಡೋದಕ್ಕೆ ಈ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನ ಜಾರಿಗೆ ತರ್ತಾರೆ. ಈ ಕಾಯ್ದೆ ಪ್ರಕಾರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅರ್ಹರಾದ ಭಾರತೀಯರನ್ನ ಸೇರಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟವು. ಈ ಮಿಂಟೋ ಮಾರ್ಲೆ ಕಾಯ್ದೆನಲ್ಲಿ ಏನ್ ಮಾಡುತ್ತೆ? ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಅರ್ಹತೆ ಇರ್ತಕ್ಕಂಥ ಭಾರತೀಯರನ್ನ ಸೇರಿಸ್ಕೊಳ್ಬೇಕು ಅಂತೇಳಿ ಈ ಕಾಯ್ದೆಯಲ್ಲಿ ಹೇಳುತ್ತೆ. ಕೇಂದ್ರ ಶಾಸನ ಸಭೆಯಲ್ಲಿ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸಲು ನಿರ್ಣಯಿಸಲಾಯಿತು. ಕೇಂದ್ರ ಶಾಸನ ಸಭೆಯಲ್ಲಿ ಇಂತಿಷ್ಟು ಸದಸ್ಯರಂತಿರ್ತಾರೆ. ಆ ಸದಸ್ಯರ ಸಂಖ್ಯೆಯನ್ನ ಇಲ್ಲಿ ಹೆಚ್ಚು ಮಾಡಲಾಗುತ್ತೆ. ಪ್ರಾಂತ್ಯ ಶಾಸನ ಸಭೆಯನ್ನ ಸಹ ಇಲ್ಲಿ ವಿಸ್ತರಣೆಯನ್ನ ಮಾಡುತ್ತಾರೆ. ಮಾರ್ಲೆ ಮಿಂಟೋ ಸುಧಾರಣೆಗಳು ಭಾರತದ ರಾಜ್ಯಾಂಗ ಘಟನೆಗಳಲ್ಲಿ ಯಾವುದೇ ಕ್ರಾಂತಿಕಾರಕವಾದ ಬದಲಾವಣೆಯನ್ನ ತರಲಿಲ್ಲ.
ಇದೇನು ಮಾಡುತ್ತೆ, ಭಾರತೀಯರಿಗೆ ಸುಮ್ಮನೆ ಸಮಾಧಾನ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರ್ತೀವಿ ಅಂತ ಇವರು ಹೇಳ್ತಾರೆ. ಬಟ್ ಅದು ಯಾವುದೇ ಬದಲಾವಣೆಗಳು ಇವರು ತರೋದಿಲ್ಲ. ಪ್ರಜಾಪ್ರತಿನಿಧಿಗಳಿಗೆ ಯಾವುದೇ ಹೊಣೆಗಾರಿಕೆಯನ್ನು ಸಹ ಇವರು ಕೊಡೋದಿಲ್ಲ. ಆದ್ದರಿಂದ ಅದೇನಾಗುತ್ತೆ, ಆ ಕಾಯ್ದೆ ಫ್ಲಾಪ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಗಳು ಬರ್ತವೆ. ಇದು 1919ರಲ್ಲಿ. ಮಿಂಟೋ ಮಾರ್ಲೆ ಎಷ್ಟರಲ್ಲಿ ಬರುತ್ತೆ, 1909ರಲ್ಲಿ. ಈ ಮಾಂಟೆಗೊ ಚೆಮ್ಸ್ಫರ್ಡ್ 10 ವರ್ಷದ ನಂತರ 1919ರಲ್ಲಿ ಬರುತ್ತೆ. ಮಾರ್ಲೆ ಮಿಂಟೋ ಸುಧಾರಣೆಗಳು ಭಾರತೀಯರಿಗೆ ಸಮಾಧಾನವನ್ನುಂಟು ಮಾಡಲಿಲ್ಲ. ಆದ್ದರಿಂದ 1917ರಲ್ಲಿ ಆಗ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾಂಟೆಗೊ ಅವರು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. 1917ರಲ್ಲಿ ಮಾಂಟೆಗೊ ಅವರು ಇಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಾರೆ. ಅವರು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಪಾತ್ರ ನೀಡಿ ಸ್ವಯಂ ಅಧಿಕಾರ ಸಂಸ್ಥೆಗಳು ಬೆಳೆಯುವಂತೆ ಮಾಡುವುದೇ ಬ್ರಿಟಿಷ್ ಸರ್ಕಾರದ ನೀತಿಯಾಗಿತ್ತು. ನೋಡಿ, ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚು ಕೆಲಸವನ್ನು ನಿರ್ವಹಿಸೋ ಥರ ಮಾಡಿ ಒಂದು ಸ್ವಯಂ ಅಧಿಕಾರ ಸಂಸ್ಥೆಗಳನ್ನು ಬೆಳೆಯುವಂತೆ ಮಾಡೋದು ಈ ಬ್ರಿಟಿಷ್ ಸರ್ಕಾರದ ನೀತಿಯಾಗಿರುತ್ತೆ ಎಂದು ಈ ಘೋಷಣೆಯಲ್ಲಿ ಸ್ಪಷ್ಟಪಡಿಸಿದರು. ಅಂದು ಭಾರತದ ವೈಸ್ರಾಯ್ ಆಗಿದ್ದ ಲಾರ್ಡ್ ಮಿಂಟೋ ಈ ಕಾಯ್ದೆಗಳನ್ನು ಭಾರತದಲ್ಲಿ ಜಾರಿಗೆ ತಂದನು. ಭಾರತದಲ್ಲಿ ವೈಸ್ರಾಯ್ ಆಗಿರ್ತಾನೆ ಯಾರು, ಲಾರ್ಡ್ ಮಿಂಟೋ. ಇವ್ರೇನು ಮಾಡ್ತಾರೆ, ಈ ಕಾಯ್ದೆನ ಭಾರತದಲ್ಲಿ ಜಾರಿಗೆ ತರ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ನ ಇಂಡಿಯಾ ಕೌನ್ಸಿಲ್ನಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು. ಇವರ ಅಧಿಕಾರಾವಧಿ 5 ವರ್ಷಗಳೆಂದು ನಿರ್ಧರಿಸಲಾಯಿತು. ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿ ಅಧಿಕಾರಾವಧಿಯನ್ನು 5 ವರ್ಷಗಳು ಅಂತ ನಿರ್ಧಾರ ಮಾಡುತ್ತೆ. ಭಾರತದ ಹೈಕಮಿಷನರ್ ಒಬ್ಬನನ್ನು ಲಂಡನ್ನಿನಲ್ಲಿ ನೇಮಕ ಮಾಡಲಾಯಿತು. ಭಾರತೀಯರಲ್ಲಿ ಒಬ್ಬರನ್ನ ಈ ಲಂಡನ್ನಲ್ಲಿ ಹೈಕಮಿಷನರ್ ಆಗಿ ನೇಮಕ ಮಾಡೋ ಪದ್ಧತಿ ಈ ಕಾಯ್ದೆಯಿಂದ ಜಾರಿಗೆ ಬರುತ್ತೆ. ನೆಕ್ಸ್ಟ್ 1935ರ ಶಾಸನ. ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಇದೊಂದು ನೀಲಿನಕ್ಷೆಯಾಗಿರುತ್ತೆ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಭಾರತೀಯ ಸಂವಿಧಾನ ರಚನೆ ಮಾಡೋದಕ್ಕೆ ನೀಲಿನಕ್ಷೆಯಾಗಿ ಯಾವ ಒಂದು ಕಾಯ್ದೆ ರೂಪ ಆಗಿತ್ತು ಅಂತ. ಅದು 1935ರ ಕಾಯ್ದೆ. ನೋಡಿ, ಇದು ನೀಲಿನಕ್ಷೆಯಾಗಿತ್ತು. ಮಾರ್ಲೆ ಮಿಂಟೋ ಸುಧಾರಣೆಗಳು ಭಾರತೀಯರಿಗೆ ತೃಪ್ತಿ ತರಲಿಲ್ಲ. ಜನರನ್ನು ಸಮಾಧಾನ ಪಡಿಸಲು 1935ರ ಭಾರತ ಸರ್ಕಾರ ಕಾಯ್ದೆಯು ಮಹತ್ವದ ಬದಲಾವಣೆಗಳನ್ನು ಉಂಟು ಮಾಡಿದವು. 1909ರಲ್ಲಿ ಮಿಂಟೋ ಮಾರ್ಲೆ ಬರುತ್ತೆ. ಅವರು ತಂದಿರತಕ್ಕಂಥ ಯಾವ ಸುಧಾರಣೆಗಳು ಸಹ ಭಾರತೀಯರಿಗೆ ಸಮಾಧಾನ ಮಾಡೋದಿಲ್ಲ. ನೆಕ್ಸ್ಟ್ ಮಾಂಟೆಗೊ ಚೆಮ್ಸ್ಫರ್ಡ್ ಬರುತ್ತೆ 1919ರಲ್ಲಿ. ಅವರು ಸಹ ಯಾವುದೇ ಮಾಂಟೆಗೊ ಚೆಮ್ಸ್ಫರ್ಡ್ 1919ರಲ್ಲಿ ಬರುತ್ತಲ್ಲ, ಅವರು ಸಹ ಯಾವುದೇ ಎಷ್ಟೇ ಸುಧಾರಣೆಗಳು ತರ್ತೀವಿ ಅಂತ ಹೇಳಿದ್ರು ಅದರಿಂದ ಭಾರತೀಯರಿಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಇವ್ರು ಏನು ಮಾಡ್ತಾರೆ, 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯನ್ನು ತಗೊಂಡು ಬಂದು ಅದರಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡ್ತಾರೆ. ಪ್ರಾಂತ್ಯಗಳು ಮತ್ತು ರಾಜ್ಯಗಳ ಒಕ್ಕೂಟದಿಂದ ಭಾರತದ ಒಕ್ಕೂಟದ ರಚನೆಯಾಯಿತು. ಪ್ರಾಂತ್ಯ ಮತ್ತು ರಾಜ್ಯಗಳ ಒಕ್ಕೂಟದಿಂದ ಏನು ಮಾಡುತ್ತೆ, ಭಾರತ ಒಕ್ಕೂಟದ ರಚನೆ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ದ್ವಿಮುಖ ಆಡಳಿತ ಪದ್ಧತಿಯನ್ನು ರೂಢಿಗೆ ಬರಲಾಯಿತು. ನೋಡಿ, ಇದು ಕೇಳಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ದ್ವಿಮುಖ ಆಡಳಿತ ಪದ್ಧತಿ ಜಾರಿಗೊಳಿಸಿದ ಕಾಯ್ದೆ ಯಾವುದು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. 1935ರ ಕಾಯ್ದೆ ಅನ್ನೋದು ನೆನಪಲ್ಲಿ ಇರಲಿ. ಪ್ರಾಂತೀಯ ಸರ್ಕಾರದಲ್ಲಿ ಜವಾಬ್ದಾರಿ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. ನೋಡಿ, ಇದೇನು ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಈ ಹಿಂದೆ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರೋದೇ ಪಾಯಿಂಟ್ ಇದಾವೆ. ನೋಡಿ, ಈ ಶಾಸನ ಭಾರತದ ಘಟನಾತ್ಮಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ. ಭಾರತದ ಇತಿಹಾಸದಲ್ಲಿ ಇದು ಒಂದು ಶಾಸನ ಆಗಿದೆ, ಒಂದು ಮೈಲುಗಲ್ಲಾಗಿದೆ. ನೋಡಿ, ಈ 1935ರ ಕಾಯ್ದೆ ಏನೈತಲ್ಲ, ಕ್ಲಾಸ್ ಮಾಡಿದರೆ ಇದನ್ನೇ 1 ಅವರ್ ಇಲ್ಲ ಮಿನಿಮಮ್ 1 ಅವರ್ 1ರಿಂದ 1.5 ತಾಸು ಆಗುತ್ತೆ ಈ ಒಂದೇ ಶಾಸನದಿಂದ ಪೂರ್ತಿ ಡೀಟೇಲ್ ಆಗಿ ಹೇಳಬೇಕಂದ್ರೆ. ಅಷ್ಟು ಚೆನ್ನಾಗಿದೆ ಈ ಕಾಯ್ದೆ. ನೋಡೋಣ, ಟೈಮ್ ಸಿಕ್ಕರೆ ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಇದ್ದಾವೆ. ಓಕೆ, ಈ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ ಒಂದಿಷ್ಟು ನೋಡ್ಕೊಂಡು ಬಿಡೋಣ. ವಾರನ್ ಹೇಸ್ಟಿಂಗ್ ಏನು ಮಾಡ್ತಾನೆ, ಕಂದಾಯ ವಸೂಲಿಗಾಗಿ ಹರಾಜು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ವಾರನ್ ಹೇಸ್ಟಿಂಗು.
ಲಾರ್ಡ್ ಕಾರ್ನ್ವಾಲಿಸು ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟು ಥಾಮಸ್ ಮನ್ರೋ ಏನು ಮಾಡ್ತಾರೆ, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಆಮೇಲೆ ವಿಲಿಯಂ ಬೆಂಟಿಂಕ್ ಇವ್ರು ಏನು ಮಾಡ್ತಾರೆ, ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾರೆ. ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇದರಿಂದ ನಮ್ಮ ಭಾರತದಿಂದ ಸಂಪತ್ತು ದೋಚಿ ಹೋಯಿತು, ಈ ಬ್ರಿಟಿಷರು ಈ ಸಂಪತ್ತನ್ನು ದೋಚಿದ್ರು ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ. ಓಕೆ, ಇವರಿಗೆ ದಾದಾಬಾಯಿ ನವರೋಜಿ ಅವರಿಗೆ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ನೆನಪಲ್ಲಿ ಇಟ್ಕೊಳ್ರಿ, ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅನ್ನೋ ಪಾಠ ಬರುತ್ತೆ. ಈಗ ಆಲ್ರೆಡಿ ಟೈಮ್ ತುಂಬ ಜಾಸ್ತಿನೇ ಆಯಿತು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆ ದಯವಿಟ್ಟು ಅವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಸಿಕ್ಸ್ತ್ ಫಸ್ಟ್ ಸೆಕೆಂಡ್ 2 ಭಾಗನೂ ಪಾಠ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿದೆ, ದಯವಿಟ್ಟು ನೋಡಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.